ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ನ ಮಾಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇವತ್ತು ನಾನು 2 ಮಾರ್ಕ್ಸಿಂದ ಮಾಡಿ ಮತ್ತು 3 ಮಾರ್ಕ್ಸು ಅವ್ರ MCQಸನ್ನು ಇವತ್ತು ಕಂಪ್ಲೀಟ್ ಮಾಡ್ತೇನೆ. ನಿಮಗೆ ನಾಳೆ ಒಂದಿನ ಮಾತ್ರ ಟೈಮ್ ಇರೋದ್ರಿಂದ ಇವತ್ತು 2 ಮಾರ್ಕ್ಸನ್ನು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. 2 ಮಾರ್ಕ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನನ್ನ ಕೇಳಿ. ಮತ್ತು ಖಾಲಿ ಈ ವಿಡಿಯೋದಲ್ಲಿರುವಂಥ PDF ಪ್ರಾಬ್ಲಮ್ಸ್ ಮಾತ್ರ ಅಲ್ಲ, ಅದ್ರ ಜೊತೆ ಬೇರೆ ಪ್ರಾಬ್ಲಮ್ಸ್ ಕೂಡ ಟ್ರೈ ಮಾಡಿ. ನೀವು ಸ್ವಲ್ಪ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನಾನು PDF ಕಳಿಸಿದ್ದೇನಲ್ಲ, ಅಲ್ಲಿರೋ ಪ್ರಾಬ್ಲಮ್ಸನ್ನು ಕೂಡ ನೀವು ಟ್ರೈ ಮಾಡಿ, ಆಯಿತಾ. ಇದೇ ರೀತಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ 6362324224 ಇದೆ. ಏನೇ ಒಂದು ಡೌಟ್ಸ್ಗಳಿದ್ದು ನನ್ನ ಹತ್ರ ಕೇಳ್ಬೋದು ಸ್ಟೂಡೆಂಟ್ಸ್. ಈಗ ನಾನು ಕ್ವಶನಿಗೆ ಹೋಗ್ತಾ ಇದ್ದೇನೆ ಡೈರೆಕ್ಟ್ಲಿ. ಯಾಕಂತ ಕೇಳಿದರೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸೊ ಇದರಲ್ಲಿ ನೋಡಿ 2 ಮಾರ್ಕ್ಸ್ ಕ್ವಶನ್ ಇವತ್ತು ಮಾಡ್ತಾ ಇದ್ದೇನೆ. ಸೊ ಫಸ್ಟು ಔಟ್ ಆಫ್ 50 ಕ್ವಶನಲ್ಲಿ ನಾನು ಫಸ್ಟ್ ಕ್ವಶನ್ ತೊಗೊಳ್ತಾ ಇರೋದು ಫ್ರಮ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ತೊಗೊಳ್ತಾ ಇದ್ದೇನೆ. ರೈಟ್ ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ಇದು. ರೈಟ್ ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 comma x is greater than 1 in the simplest form. ಈ ಕ್ವಶನ್ನ ನಾನು ಫಸ್ಟ್ ಕ್ವಶನ್ನಾಗಿ ಚೂಸ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಇದು ಇಂಪಾರ್ಟೆಂಟು, ಹಾಗಂತ ಇದೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಇದರಲ್ಲಿ. ಈಗ ನೋಡಿ ಸ್ಟೂಡೆಂಟ್ಸ್, ನೀವು ಕನ್ಸಿಡರ್ ಮಾಡಿದರೆ ಇಲ್ಲಿ ಏನಿದೆ ನಮಗೀಗ ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ 1 ಇದೆ. ರೈಟ್, ಕಾಟ್ ಇನ್ವರ್ಸ್ ಆಫ್ x ಸ್ಕ್ವೇರ್ ಮೈನಸ್ 1 ಇದೆ ಅಂದರೆ ಮೀನಿಂಗ್ ನಮ್ಗೆ ಇದನ್ನು ಕಾಟ್ ಅಂತ ಮಾಡಿದರೆ ಕಾಟ್ ಇನ್ವರ್ಸ್ ಕಾಟ್ ಕ್ಯಾನ್ಸಲ್ ಆಗಿ ಏನು ಒಂದು ಉಳಿತದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ, x ಈಸ್ ಈಕ್ವಲ್ಸ್ ಟು ಸೀಕೆಂಟ್ ಥೀಟಾ ಅಂತ ತಗೊಳ್ಳೋಣ. ಇದು ನಾವೇ ಲೆಟ್ ಮಾಡೋದು, ಅಂದರೆ ನಾವೇ ತಗೊಳ್ಳೋದಿದ್ದು. x ಈಸ್ ಈಕ್ವಲ್ಸ್ ಟು ಸೀಕೆಂಟ್ ಥೀಟಾ ಅಂತ ತಗೊಳ್ಳೋಣ. ಯಾಕಂತ ಕೇಳಿದರೆ x ಈಸ್ ಈಕ್ವಲ್ಸ್ ಟು ಸೀಕೆಂಟ್ ಥೀಟಾನೇ ಯಾಕೆ ತಗೊಳ್ತಾ ಇದ್ದೇನೆ ಅಂತ ನಾನು ನಿಮ್ಗೆ ಹೇಳ್ತೇನೆ, ಆಯಿತಾ. ಯಾಕಂತ ಕೇಳಿದ್ರೆ ನಮಗೆ ಅಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ, ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಇದೆ ಅಲ್ವಾ. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಅಲ್ವಾ. ಇದನ್ನು ನಾನು ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ತಗೊಳ್ಬೋದಾ. ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಐಡೆಂಟಿಟಿ ಏನು ಹೇಳಿ ಟ್ರಿಗ್ನೋಮೆಟ್ರಿಯಲ್ಲಿ. ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಅಲ್ವಾ. ಈಗ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ, ಟ್ಯಾನ್ ಥೀಟಾ ಉಳಿತದೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈಗ ನೋಡಿ, ಇಲ್ಲಿ ನೋಡಿದರೆ ನೀವು ಕಾಟ್ ಇನ್ವರ್ಸ್ ಬಿಟ್ಟು ಹಾಕಿ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಇರೋದಲ್ವಾ. 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಅಂತ ಇರೋದು, ಕರೆಕ್ಟಾ. ನಿಮಗೆ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನು ಬಂತು, ಟ್ಯಾನ್ ಥೀಟಾ ಬಂತು. ಅಂದರೆ ಏನು ಬಂತು ಇಲ್ಲಿ, 1/tan ಥೀಟಾ. 1/tan ಥೀಟಾ ಅಂದರೆ ಏನು, ಕಾಟ್ ಥೀಟಾ, ಕರೆಕ್ಟಾ. ಇಲ್ಲಿ ಕಾಟ್ ಥೀಟಾ ಬಂತಾ. ಇದನ್ನೀಗ ಇದಕ್ಕೆ ಹಾಕೋಣ. ಇಲ್ಲೇನಿದೆ ನೋಡಿ, ಕಾಟ್ ಇನ್ವರ್ಸ್ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಏನು ಬಂತು ನಮಗೆ ಇಲ್ಲಿ, ಕಾಟ್ ಥೀಟಾ. ಸೊ ಏನಂತ ಬರಿತೀರಾ, ಕಾಟ್ ಥೀಟಾ. ಇಲ್ಲಿ ಕಾಟ್ ಇನ್ವರ್ಸ್ ಕಾಟ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿತದೆ, ಥೀಟಾ ಉಳಿತದೆ. ಇಲ್ಲಿ ನೋಡಿ ಸ್ಟೂಡೆಂಟ್, ನಾವು x ಅಂದರೆ ಸೀಕೆಂಟ್ ಥೀಟಾ ಅಂತ ತಗೊಂಡಿದ್ದೇವೆ, ಕರೆಕ್ಟಾ. ನಮಗೆ ಇಲ್ಲಿ ಆನ್ಸರ್ ಏನು ಬಂತು, ಥೀಟಾ ಬಂತು. ಇದೇ ಸೀಕೆಂಟ್ ಥೀಟಾ x ಈಕ್ವಲ್ಸ್ ಟು ಸೀಕೆಂಟ್ ಥೀಟಾ ಇತ್ತಲ್ಲ, ಇದನ್ನು ಇನ್ ಟರ್ಮ್ಸ್ ಆಫ್ ಥೀಟಾದಲ್ಲಿ ಬರೆದ್ರೆ ಏನಾಗುತ್ತೆ ನೋಡಿ, ಸೀಕೆಂಟ್ ಅನ್ನೋದು ಈಚೆ ಕಡೆ ಹೋಗುತ್ತೆ, ಸೀಕೆಂಟ್ ಇನ್ವರ್ಸ್ ಆಫ್ x ಅಂತ ಆಗುತ್ತೆ. ಸೊ ಥೀಟಾ ಇದ್ದಲ್ಲಿ ನಾನು ಸೀಕೆಂಟ್ ಇನ್ವರ್ಸ್ x ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ. ಸೊ ದಿಸ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಏನಂತ ಕೇಳಿದರೆ ನಾನು ಇಲ್ಲಿ ಯಾಕೆ x ಈಕ್ವಲ್ಸ್ ಟು ಸೀಕೆಂಟ್ ಥೀಟಾ ಅಂತ ಗೊತ್ತಾಯ್ತಾ. ಯಾಕಂದರೆ ನಾನು ಇಲ್ಲಿ ಹಾಕಿದಾಗ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಟ್ಯಾನ್ ಥೀಟಾ ಉಳಿತದೆ. ಬಟ್ ಇಲ್ಲಿ ನಮಗೆ ಡಿನಾಮಿನೇಟ್ರಲ್ಲಿ ಇರಲಿಕ್ಕೆ ಹೋಗಿ 1/tan ಥೀಟಾ ಅಂದರೆ ಕಾಟ್ ಆಗುತ್ತೆ. ನಮಗೆ ಇಲ್ಲಿ ಔಟ್ಸೈಡಲ್ಲಿ ಏನಿದೆ ಅದೇ ಟರ್ಮಿಗೆ ಇದನ್ನು ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಥರ ಮಾಡಿದ್ದು, ಕರೆಕ್ಟಾ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೇನೆ ಸ್ಟೂಡೆಂಟ್ಸು. ಇದರಲ್ಲಿ ಏನಾದರೂ ಡೌಟ್ ಇದೆ ನನಗೆ ಕೇಳಿ. ಓಕೆ, ಸೆಕೆಂಡ್ ಕ್ವಶನ್ನು ನಾನು ಎಲ್ಲದನ್ನು ಸೇಮ್ ಇದರಲ್ಲೇ ಬರೀತೇನೆ ಸ್ಟೂಡೆಂಟ್ಸ್. ಬೇರೆ ಕಲರ್ ಇದನ್ನು ಯೂಸ್ ಮಾಡೋದಿಲ್ಲ. ಯಾಕಂತ ಕೇಳಿದರೆ ನಿಮಗೆ ಟೈಮ್ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ಇದು ಮಾಡ್ತೇನೆ. ರೈಟ್ ಟ್ಯಾನ್ ಇನ್ವರ್ಸ್ x ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಮಾಡ್ಯುಲಸ್ ಆಫ್ x ಈಸ್ ಲೆಸ್ ದೆನ್ a ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಅವ್ರು ಏನು ಹೇಳಿದ್ದಾರೆ, ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ, ಸರಿಯಾ. ಈಗ ನಾನು x ಈಸ್ ಈಕ್ವಲ್ಸ್ ಟು a ಸೈನ್ ಥೀಟಾ ಅಂತ ತಗೊಳ್ತೇನೆ. ಯಾಕೆ x ಈಸ್ ಈಕ್ವಲ್ಸ್ ಟು a ಸೈನ್ ಥೀಟಾ ಅಂತ ಕೇಳಿದ್ರೆ ನಾನು ಅದನ್ನು ಹೇಳ್ತೇನೆ, ನಿಮಗೆ ಸಿಂಪ್ಲಿಫೈ ಮಾಡಿದಾಗ ಗೊತ್ತಾಗುತ್ತೆ ನೋಡಿ. ಥೀಟಾವನ್ನು ಏನಂತ ಬರಿಬೋದು ನಾನು, ಸೈನ್ ಇನ್ವರ್ಸ್ ಆಫ್ x/a ಅಂತ ಬರಿಬೋದಾ. ಇದು ಇಲ್ಲಿ ಹೋಗುತ್ತೆ, a ಆಚೆಗೆ ಹೋಗುತ್ತೆ, ಅದಕ್ಕೆ ಡಿವೈಡೆಡ್ ಬೈ a ಆಗುತ್ತೆ. ಥೀಟಾ ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ x/a ಸರಿಯಾ. ನಮಗೆ ಕೊಟ್ಟಿರೋದು ಏನಲ್ಲಿ ಹೇಳಿ, ಅಲ್ಲಿ x ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಅಲ್ವಾ. x ಇದ್ದಲ್ಲಿ ನಾವು ಏನಂತ ತಗೊಂಡಿದ್ದೇವೆ, a ಸೈನ್ ಥೀಟಾ.
ಎ ಸೈನ್ ಥೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳೆ, ಮೈನಸ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ದೇವೆ ನಾವು, ಎ ಸೈನ್ ಥೀಟಾ, ಇಲ್ಲಿ ಸ್ಕ್ವೇರ್ ಇರ್ಲಿಕ್ಕೆ ಹೋಗಿ ಎ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ, ಅಥವಾ ಅದನ್ನು ನಾನು ಏನಂತ ಬರಿಬೋದು, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದಲ್ವಾ, ಸರಿಯಲ್ಲ, ಇದರಲ್ಲಿಂತ ಡೌಟ್ ಇಲ್ಲಲ್ವಾ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಎ ಸೈನ್ ಥೀಟಾ, ಈಗ ನಾನು ಎರಡರಲ್ಲೂ, ಇದರಲ್ಲೂ ಎ ಸ್ಕ್ವೇರ್ ಇದೆ, ಇದರಲ್ಲೂ ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ನ ಕಾಮನ್ ಆಗಿ ಔಟ್ ಸೈಡ್ ಇರ್ಬೋದಾ ಸ್ಕ್ವೇರ್ ರೂಟ್ ಒಳಗಡೆ, ಆವಾಗ ಇದೇನಾಗುತ್ತೆ ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಈಗ ನೋಡಿ ಎ ಸೈನ್ ಥೀಟಾ ಡಿವೈಡೆಡ್ ಬೈ, ಇಲ್ಲಿ ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಅಲ್ವಾ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಐಡೆಂಟಿಟಿ ಪ್ರಕಾರ, ಹಾಗೆ ಈ ಸ್ಕ್ವೇರ್ ರೂಟ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿತದೆ, ಇಲ್ಲಿ ಎ ಉಳಿತದೆ, ಸರಿಯಲ್ಲ. ಇಲ್ಲಿ ಏನಂತ ಹೇಳಿದೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಹಾಕ್ಬೋದಲ್ವಾ, ನಾವಿಲ್ಲಿ ಏನು ಹಾಕೊಳ್ಳೋಣ, ಕಾಸ್ ಸ್ಕ್ವೇರ್ ಥೀಟಾ ಹಾಕೊಳ್ಳೋಣ. ಬಟ್ ಈ ಸ್ಕ್ವೇರ್ ರೂಟ್ ಇದೆಯಲ್ಲ ನೋಡಿ ಸ್ಟೂಡೆಂಟ್ಸ್, ಇದು ಏನಾಗುತ್ತೆ ಅಂತ ಕೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಎರಡಕ್ಕೂ ಸಪ್ರೇಟ್ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಏನಂತ ಗೊತ್ತಾಯ್ತು ನಮಗೆ, ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಈಗ ಇದನ್ನು ಕ್ಯಾನ್ಸಲ್ ಮಾಡಿ, ಈಗ ನೋಡಿ ಏನು ಉಳಿತದೆ ಇಲ್ಲಿ, ಈ ಎ ಕ್ಯಾನ್ಸಲ್ ಮಾಡಿ, ಮೇಲ್ಗಡೆ ಸೈನ್ ಥೀಟಾ ಉಳಿದಿದೆ, ಕೆಳಗಡೆ ಕಾಸ್ ಥೀಟಾ ಉಳಿದಿದೆ, ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಥೀಟಾ. ನೋಡಿ ಈಗ ಇಲ್ಲಿ ಟ್ಯಾನ್ ಬಂತು, ಇಲ್ಲಿರೋದು ಟ್ಯಾನ್ ಅಲ್ವಾ, ಕರೆಕ್ಟ್ ಅಲ್ಲ. ಸೊ ಟ್ಯಾನ್ ಇನ್ವರ್ಸ್ ಆಫ್, ನಾವು ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ದಲ್ಲಿ ಏನು ಬಂತು ನಮ್ಗೆ ಆನ್ಸರ್, ಟ್ಯಾನ್ ಥೀಟಾ, ಸರಿಯಾ. ಟ್ಯಾನ್ ಇನ್ವರ್ಸ್ ಟ್ಯಾನನ್ನು ಕ್ಯಾನ್ಸಲ್ ಮಾಡಿ, ಆನ್ಸರ್ ಏನು, ಥೀಟಾ. ಬಟ್ ಥೀಟಾ ಅಂದ್ರೆ ಅಲ್ಲಿಗೆ ಇರೋದಲ್ಲ, ನಾನು ಹೇಳಿದ್ದೇನೆ ಇದನ್ನು ಇನ್ ಟರ್ಮ್ಸ್ ಆಫ್ ಥೀಟಾದಲ್ಲಿ ಬರೆಯೋಣ, ಇಲ್ಲಿ ಬರ್ದಿದ್ದೇವಲ್ಲ, ಏನು ಬಂದಿದೆ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಅ ಆನ್ಸರ್. ಇದು ನಿಮ್ಮ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಇದು ಸೆಕೆಂಡ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇದಕ್ಕೆ ನಾನು ಎಷ್ಟು ಸ್ಟಾರ್ ಕೊಡ್ಬೋದು ಅಂತ ಕೇಳಿದರೆ 5 ಸ್ಟಾರ್ ಕೊಡ್ಬೋದು, 5 ಸ್ಟಾರ್ ರೇಟಿಂಗ್ ಕೊಡ್ಬೋದು. ಯಾವುದಕ್ಕೆ, ಈ ಪ್ರಾಬ್ಲಮ್ಗೆ, ಯಾಕಂದರೆ ಅದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಅದಕ್ಕೋಸ್ಕರ 5 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಇದ್ದೇನೆ. ಅದೇ ಥರ ಫಸ್ಟ್ ಪ್ರಾಬ್ಲಮ್ಮು ಕೂಡ ಇಂಪಾರ್ಟೆಂಟ್, ಬಟ್ ಅದಕ್ಕೆ ನೀವು ಒಂದು 3.5 ಸ್ಟಾರ್ ಕೊಡ್ಬೋದು, 3.5 ಸ್ಟಾರ್ ಕೊಡ್ಬೋದು ಇದಕ್ಕೆ. ಓಕೆ, ಈ ಪ್ರಾಬ್ಲಮ್ಗೆ ನೀವು 3.5 ಸ್ಟಾರ್ ಕೊಡ್ಬೋದು. ಸೆಕೆಂಡ್ ಒನ್ 5 ಸ್ಟಾರ್ ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ಕ್ವಶನ್, ಆಯಿತಾ. ಈಗ ನೆಕ್ಸ್ಟ್ ಥರ್ಡ್ ಕ್ವಶನಿಗೆ ಹೋಗ್ತಾ ಇದ್ದೇನೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್, ನಾನು ಬ್ಲ್ಯಾಕ್ ಇಂಕಲ್ಲಿ ಬರೀತೇನೆ, ಫೈಂಡ್ ದ ವ್ಯಾಲ್ಯೂ ಅಂತ ಕೇಳ್ತಾ ಇದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್, ಏನು ಹೇಳಿದ್ದಾರೆ ನೋಡಿ, ಟ್ಯಾನ್ ಇನ್ವರ್ಸ್ 2 ಕಾಸ್ 2 ಸೈನ್ ಇನ್ವರ್ಸ್ 1/2 ಅಲ್ವಾ, ಇದನ್ನು ಕೊಟ್ಟಿದ್ದಾರೆ ಅವರು. ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸ್ಟೂಡೆಂಟ್ಸ್, ಟ್ಯಾನ್ ಇನ್ವರ್ಸ್ ಅಂತ. ಈಗ ನೀವು ಫಸ್ಟ್ ಮಾಡಬೇಕಾಗಿದ್ದು ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ 2 ಸೈನ್ ಇನ್ವರ್ಸ್ 1/2 ಅಂತ ಕೊಟ್ಟಿದ್ದಾರೆ. ಈಗ ಟ್ಯಾನ್ ಇನ್ವರ್ಸ್ 2 ಕಾಸ್ ಸೈನ್ ಇನ್ವರ್ಸ್ 1/2 ಅನ್ನು ನಾವು π/6 ಅಂತ ಬರಿಬೋದಾ, ಸೈನ್ ಇನ್ವರ್ಸ್ 1/2. ಯಾಕೆ π/6 ಅಂತ ಬರಿತಾ ಇದ್ದೀರಾ, ಈಗ ನೋಡಿ ಟ್ಯಾನ್ ಇನ್ವರ್ಸ್ ಕರೆಕ್ಟ್ ನೋಡಿ ಸ್ಟೂಡೆಂಟ್ಸ್, ಇದು ಏನಿದೆ 2 ಕಾಸ್ 2 ಸೈನ್ ಇನ್ವರ್ಸ್ 1/2, ಸರಿಯಾ, ಇದು ಕರೆಕ್ಟ್ ಅಲ್ಲ. ಸೊ ಇದು ನೆಕ್ಸ್ಟ್ ಸ್ಟೆಪ್ ನೋಡಿ ಟ್ಯಾನ್ ಇನ್ವರ್ಸ್ ಬ್ರ್ಯಾಕೆಟ್ ತೆಗೆದಿದ್ದಷ್ಟೇ ಇದರಲ್ಲಿ, ಈ ಸ್ಟೆಪ್ಪಲ್ಲಿ 2 ಕಾಸ್ 2 ಇಂಟು ಸೈನ್ ಇನ್ವರ್ಸ್ 1/2. ಸೈನ್ 1/2 ಎಷ್ಟು ಡಿಗ್ರಿ ಹೇಳಿ, 0 1/2 ಅಂದರೆ 30 ಡಿಗ್ರಿ ಅಲ್ವಾ. 30 ಅಂದರೆ ಅದು ನಾನು ಪೈಯಲ್ಲಿ ಬರೆಯುವಾಗ ಏನಾಗುತ್ತದು, π/6 ಆಗುತ್ತಲ್ಲ, ಸರಿಯಲ್ಲ. ಸೊ ಈಗ ನೋಡಿ ಟ್ಯಾನ್ ಇನ್ವರ್ಸ್ ಇಲ್ಲೇನಿದೆ 2 ಇದೆ, ಕರೆಕ್ಟಾ. ಇದು ನೋಡಿ ಈಗ ಇಲ್ಲೇನಾಗುತ್ತೆ ಅಂದರೆ 2 1s 2 ಕಾಸು 2 ಸೈನ್ ಇನ್ವರ್ಸ್ ಇರೋದಲ್ಲ, 2 3s ಆಗುತ್ತೆ. ಆವಾಗ ನಾನು ಇದನ್ನು ಕಾಸ್ ಆಫ್ π/3 ಅಂತ ಬರಿಬೋದಲ್ಲ, ಸರಿಯಲ್ಲ. ಟ್ಯಾನ್ ಇನ್ವರ್ಸ್ ಇಲ್ಲಿ 2 1s 2, ಇದು 2 ಕಾಸ್ π/3 ಉಳಿತದೆ, ಸರಿಯಾ. ಈಗ ನೋಡಿ ಟ್ಯಾನ್ ಇನ್ವರ್ಸ್ 2 ಅನ್ನು ಹಾಗೆ ಬರೀನಿ, ಕಾಸ್ π/3, π/3 ಅಂದರೆ ಎಷ್ಟು ಹೇಳಿ, 180/3, 180/3 ಅಂದರೆ 60 ಡಿಗ್ರಿ. ಕಾಸ್ 60 ವ್ಯಾಲ್ಯೂ ಏನು ಹೇಳಿ, 1/2. 2 ಅನ್ನು ಕ್ಯಾನ್ಸಲ್ ಮಾಡಿ ಏನು ಉಳಿತದೆ ನಿಮಗೆ ಇಲ್ಲಿ, ಟ್ಯಾನ್ ಇನ್ವರ್ಸ್ ಆಫ್ 1 ಉಳಿತದೆ ಸ್ಟೂಡೆಂಟ್ಸ್. ಟ್ಯಾನ್ ಇನ್ವರ್ಸ್ ಆಫ್ 1, ಯಾವ ಟ್ಯಾನ್ ಯಾವ ವ್ಯಾಲ್ಯೂಗೆ 1 ಬರುತ್ತೆ ನೋಡಿ, ಟ್ಯಾನ್ 45 ಡಿಗ್ರಿ ಅಲ್ವಾ, 45 ಡಿಗ್ರಿ ಅಂದರೆ ಏನು ಹೇಳಿ, π/4 ಇಸ್ ದ ಆನ್ಸರ್. ಇದು ನಿಮ್ಮ ಆನ್ಸರ್ ಸ್ಟೂಡೆಂಟ್ಸ್. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್, ಬಟ್ ಇದಕ್ಕೆ ನಾನು 3 ಸ್ಟಾರ್ ಕೊಡ್ತೇನೆ ಸ್ಟೂಡೆಂಟ್ಸ್. ಇದಕ್ಕೆ 3 ಸ್ಟಾರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಬಟ್ ಇಟ್ ಈಸ್ ಅ 3 ಸ್ಟಾರ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ನೋಡಿ ಫೈಂಡ್ ದ ವ್ಯಾಲ್ಯೂ ಆಫ್, ಪುನಃ ಅದೇ ಫೈಂಡ್ ದ ವ್ಯಾಲ್ಯೂ ಅಂತ ಕೇಳ್ತಾರೆ. ಏನಂತ ಹೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ 2 ಕಾಸ್ 2 ಸೈನ್ ಇನ್ವರ್ಸ್ 1/2 ಇದಾಗಿದೆಯಲ್ಲ.
ಈ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಈಗ ನೋಡಿ, ಇದಿಷ್ಟು ಈ ಟೈಪ್ಸ್ ಆಫ್ ಪ್ರಾಬ್ಲಮ್. ಇದರಲ್ಲಿ ಈ ಥರ ಕೇಳ್ಬೋದು ಅಥವಾ ಫೈನ್ ದ ವ್ಯಾಲ್ಯೂ ಅಂತ ಕೇಳ್ಬೋದು. ಇದೆಲ್ಲ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡಿ, ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಲೈನ್ಸ್. ಫೈನ್ ದ ಆ್ಯಂಗಲ್ ಏನು, ನೆಕ್ಸ್ಟ್ ಕ್ವಶನ್ ಏನು, ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಲೈನ್ಸ್. ಏನು ಕೇಳ್ತಾರೆ, ಫೈನ್ ದ ಆ್ಯಂಗಲ್ ಬಿಟ್ವೀನ್, ಆ್ಯಂಗಲ್ ಕೇಳ್ತಾ ಇದ್ದಾರೆ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ ಆಫ್ ಲೈನ್ಸಿನ ಮಧ್ಯೆ ಆ್ಯಂಗಲ್ ಬಿಟ್ವೀನ್ ಫಾಲೋವಿಂಗ್ ಪೇರ್ ಆಫ್ ಲೈನ್ಸ್. ಸ್ಟೂಡೆಂಟ್ಸ್ ಇದೇ ಕ್ವಶನ್ ಬರದೇ ಇದ್ದರೂ ಕೂಡ ಈ ಟೈಪ್ ಕ್ವಶನ್ಸ್ಗಳು ಬರುತ್ತೆ, ಕರೆಕ್ಟ್ ನೋಡ್ಕೊಂಡು ಹೋಗಿ. ಓಕೆ, ಸೊ ಈಗ ಕೊಟ್ಟಿದ್ದಾರೆ R = 2i - 5j + k + ಲ್ಯಾಂಬ್ಡಾ ಇಂಟು 3i + 2j + 6k ಆ್ಯಂಡ್ R = 7i - 6k + μ ಇಂಟು i + 2j + 2k ಅಂತ ಕೊಟ್ಟಿದ್ದಾರೆ. ಸರಿಯಾ? ಕ್ವಶನ್ ಏನು ಕೇಳಿದವರು, ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್. ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿದಾಗ ಮಾಡಬೇಕಾಗಿದೆ ಏನು ಗೊತ್ತುಂಟು ನಿಮಗೆ. ಈಗ ಫಸ್ಟಿಗೆ ನೀವು B1 ಅನ್ನು ತಗೊಳ್ಳಿ. B1 ಅಂದರೆ ಯಾವುದಂತ ಕೇಳಿದರೆ ಇಲ್ಲಿರೋದೆಲ್ಲ B1. ಏನಿದೆ ಇಲ್ಲಿ, 3i + 2j + 6k. ಇದು B1 ಸ್ಟೂಡೆಂಟ್ಸ್. B2 ಏನಾಗುತ್ತೆ ನೋಡಿ, ಇಲ್ಲಿರೋದೆಲ್ಲ B2 ಏನಿದೆ, i + 2j + 2k ಅಂತಿದೆ. ಸರಿಯಾ? ಈಗ ಇದ್ರದ್ದು ಏನು ಮಾಡೋಣ, ಮ್ಯಾಗ್ನಿಟ್ಯೂಡ್ ಕೂಡ ಇಲ್ಲೇ ಫೈಂಡ್ ಔಟ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B1 ಏನಾಗುತ್ತೆ ಹೇಳಿ, √3² ಎಷ್ಟು 9 + 2² ಎಷ್ಟು 4 + 6² ಎಷ್ಟು 36. ಇದು ಎಷ್ಟಾಗುತ್ತೆ, √49 ಆಗುತ್ತೆ. ಅದೇ ರೀತಿ ಮ್ಯಾಗ್ನಿಟ್ಯೂಡ್ ಆಫ್ B2 ಏನಾಗುತ್ತೆ ನೋಡಿ, 1² 1 + 4 + 4 ಏನಾಗುತ್ತೆ, ಇದು √9 ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟಾ? √9 ಅಂದರೆ ಇಲ್ಲಿ 7 ಆಗುತ್ತೆ, 49. √7 = 49, √9 = 3. ಸರಿಯಲ್ಲ? ಓಕೆ, ಈಗ ನಿಮ್ಗೆ ಏನು ಬೇಕು ಹೇಳಿ, ಫೈನ್ ದ ಆ್ಯಂಗಲ್ ಬಿಟ್ವೀನ್ ಅಂತ ಹೇಳಿದ್ದಾರೆ. ಫಾರ್ಮುಲಾ ಏನು, cos θ = ವೆಕ್ಟರ್ B1 ಡಾಟ್ ವೆಕ್ಟರ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B2 ಅಂತ ಆಗುತ್ತೆ. ಈಗ ನೋಡಿ, B1 × B2. ಸರಿಯಾ? B1 × B2 ಮಾಡಿದರೆ ಏನಾಗುತ್ತೆ ನೋಡಿ, B1 × B2 ಅಂತ ಹೇಳಿದರೆ ನಮಗೀಗ ಮಲ್ಟಿಪ್ಲೈ ಮಾಡಬೇಕು. 3 1s ಏನು 3 ಅಲ್ವಾ, ಪ್ಲಸ್ 2 2s ಏನು 4, 6 2s ಏನು 12. ಇಲ್ಲೇನು ಬರುತ್ತೆ, 3 1s. B1 × B2 ಮಾಡಲಿಕ್ಕೆ ಗೊತ್ತಿದೆಯಲ್ಲ, 3 1s ಇಲ್ಲಿ 3 ಬರುತ್ತೆ, ಪ್ಲಸ್ 2 2s 4 ಬರುತ್ತೆ, ಪ್ಲಸ್ 6 2s 12 ಬರುತ್ತೆ. 12 + 4 16, 16 + 3 ಎಷ್ಟು 19 ಡಿವೈಡೆಡ್ ಬೈ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ B1 ಏನು ಬಂತು ನಮಗೆ 7 ಬಂತು, ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B2 ಎಷ್ಟು ಬಂತು 3 ಬಂತು. ಸೊ ಇದೇನಾಯಿತು, cos θ = 19 ಡಿವೈಡೆಡ್ ಬೈ 7 3s 21. ಬಟ್ ನಮ್ಗೆ ಬೇಕಾಗಿರೋದು θ ಅಲ್ವಾ, ಸೊ ಕಾಸ್ ಇನ್ವರ್ಸ್, ಕಾಸನ್ನು ಆಚೆ ತಗೊಂಡೋದ್ರೆ ಏನಾಗುತ್ತೆ, ಇನ್ವರ್ಸ್ ಆಗುತ್ತೆ 19/21. ದಿಸ್ ಇಸ್ ದ ಆನ್ಸರ್ ಸ್ಟೂಡೆಂಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಪ್ರಾಬ್ಲಮ್ ಇದೆಲ್ಲ ಈಸಿ ಇದೆ ಆ್ಯಂಡ್ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದಕ್ಕೆ ನಾನು 4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಇದು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕ್ವಶನ್. ಇದೇ ಬರುತ್ತೆ ನಾನು ಹೇಳ್ತಾ ಇಲ್ಲ, ಇದೇ ಟೈಪ್ ಬರ್ಬೋದು, ಇದು ಬರೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್ ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಅಂತ ಕೇಳ್ತಾರೆ. ಸೇಮ್ ಸ್ಟೂಡೆಂಟ್ಸ್, ಕ್ವಶನ್ ಟೈಪ್ ಒಂದು ಚೇಂಜ್ ಆಗ್ಬೋದು ಅಷ್ಟೇ. ಏನು ಹೇಳ್ತಾರೆ, ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಏನು ಕೇಳ್ತಾ ಇದ್ದಾರೆ, ಆ್ಯಂಗಲ್ ಬಿಟ್ವೀನ್ ದ pair of lines, find the angle between the pair of lines. Vector R = 3i + j - 2k + lambda into i - j - 2k and vector R = 2i - j - 56k + mu into 3i - 5j - 4k ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದವ್ರು ಕೊಟ್ಟಿರೋ ಪ್ರಾಬ್ಲಮ್ಮು. ಓಕೆ, ಕೊಟ್ಟಿದ್ದಾರೆ. ಈಗ ನಾನು ಏನು ಹೇಳಿದ್ದೆ, ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಅಂತ ಕೇಳಿದಾಗ ನೀವು ಏನು ಮಾಡಬೇಕು ಹೇಳಿ, ಆವಾಗ ಹಿಂದಿನ ಪ್ರಾಬ್ಲಮಲ್ಲಿ ಮಾಡಿದ್ದೇವಲ್ಲ ಅದೇ ಥರ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಫಸ್ಟಿಗೆ ವೆಕ್ಟರ್ B1 ಅಂದರೆ ಯಾವ್ದು ಹೇಳಿ, ಇದನ್ನು ತಗೊಳ್ಬೇಕು ಸ್ಟೂಡೆಂಟ್ಸ್. ಇಲ್ಲಿ ಇದೆಯಲ್ಲ, ಇದು i - j - 2k ಇದೆಯಲ್ಲ, i - j - 2k. ಆಮೇಲೆ ಇದರಲ್ಲಿ ಯಾವುದು 3i - 5j - 4k, ಅದನ್ನು ಕನ್ಸಿಡರ್ ಮಾಡಬೇಕು. ಅಲ್ಲಿಗೆ ಏನಾಗುತ್ತೆ, B1 = i - j - 2k ಆಗುತ್ತೆ. B2 = ಏನಾಗುತ್ತೆ, ವೆಕ್ಟರ್ B2 ಅಂತ ಹೇಳಿದರೆ 3i - 5j - 4k ಆಗುತ್ತೆ. ಸರಿಯಾ? ಈಗ ಎಂತ ಮಾಡೋಣ, ಇದರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. B1 ಇದು ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, 1² 1² 2² ಅಂದರೆ 1² 1 1² 1 2² 4 ಅಲ್ವಾ. ಇದೇನಾಗುತ್ತೆ, √6 ಆಗುತ್ತೆ. ಅದೇ ಥರ ಮ್ಯಾಗ್ನಿಟ್ಯೂಡ್ ಆಫ್ B2 ಮಾಡೋಣ. ಇದೇನಾಗುತ್ತೆ, 3² ಎಷ್ಟು 9 + 25 + 16. ಇದೇನಾಗುತ್ತೆ ಆನ್ಸರ್, √25 41 50. ಓಕೆ,
50 ಇಸ್ ದ ಆನ್ಸರ್ ಆಗುತ್ತೆ. ಓಕೆ, ಈಗ ಏನು ಮಾಡೋಣ, ಆ್ಯಂಗಲ್ ಕೇಳಿದಲ್ಲ, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಏನು, B1 ಇಂಟು B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B2. ಸರಿಯಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ B1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B2. ಈಗ B1 ಇಂಟು B2 ಅಂದರೆ ಮೀನಿಂಗ್ ಏನು ಹೇಳಿ, 1 ಇಂಟು 3 ಎಷ್ಟಾಗುತ್ತೆ ಇದು 3 ಪ್ಲಸ್ ಅದು ನೋಡ್ಕೊಳ್ಳಿ, 5 ಇಂಟು 1 5 ಪ್ಲಸ್ 4 ಇಂಟು 2 8 ಪ್ಲಸ್ 3 ಎಷ್ಟು 11 ಪ್ಲಸ್ 5 ಎಷ್ಟಾಗುತ್ತೆ 16 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಎಷ್ಟು ಬಂದಿದೆ ಇಲ್ಲಿ ನಮಗೆ, ಸ್ಕ್ವೇರ್ ರೂಟ್ ಆಫ್ 6 ಇಂಟು ಸ್ಕ್ವೇರ್ ರೂಟ್ ಆಫ್ 50 ಬಂದಿದೆ ಅಲ್ವಾ. ಇದನ್ನು ನಾವು ಬೇಕಾದರೆ ಇದು ಮಾಡಿ ಬರಿಬೋದಲ್ಲ, ಸ್ಪ್ಲಿಟ್ ಮಾಡಿ ಬರಿಬೋದಲ್ಲ. ಇದು ಸ್ಕ್ವೇರ್ ರೂಟ್ ಆಫ್ 6 ಆಗಿ ಇಡಿ, ಏನು ಪ್ರಾಬ್ಲಮ್ ಇಲ್ಲ. ಬೇಕಾದರೆ ಮತ್ತೆ ಚೇಂಜ್ ಮಾಡೋಣ, ಸ್ಕ್ವೇರ್ ರೂಟ್ ಆಫ್ 6 ಇಂಟು 2 ಅಂತ ಮಾಡಿದ್ರು ಅಡ್ಡಿಲ್ಲ. ಸದ್ಯಕ್ಕಿರಲಿ 50ನ ನಾನು 25 ಇಂಟು 2 ಬರಿಬೋದಾ, 50ನ 25 ಇಂಟು 2 ಅಂದರೆ ಏನಾಗುತ್ತೆ ಹೇಳಿ, 25 ಹೊರಗೆ ಬಂದರೆ 5 ಆಗುತ್ತಲ್ಲ, 5 ರೂಟ್ 2 ಆಗುತ್ತೆ. ಸರಿಯಾ, 5 ರೂಟ್ 2 ಆಗುತ್ತೆ. ಬಟ್ ಇದನ್ನು ನಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ, 5 ಮತ್ತು 16ನ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೂ ಏನು ಮಾಡೋಣ, ರೂಟ್ 6 ಏನಂತ ಬರಿಬೋದು ನೋಡೋಣ, ರೂಟ್ 3 ಇಂಟು ರೂಟ್ 2 ಅಂತ ಬರಿಬೋದಾ, ಇಂಟು 5 ರೂಟ್ 2 ಅಲ್ವಾ. ಆವಾಗ ನೋಡಿ 16 ಡಿವೈಡ್ ಬೈ ರೂಟ್ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ರೂಟ್ 2 ಹೋಲ್ ಸ್ಕ್ವೇರ್ ಆದರೆ ರೂಟ್ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್ ಅಂದರೆ ರೂಟ್ ಹೋಗುತ್ತಲ್ಲ, ಅಲ್ಲಿ ಏನು ಉಳಿತದೆ 2 ಇಂಟು 5 ಉಳಿತದೆ. 2 1s 2 8s ಅಂದರೆ 8 ಡಿವೈಡೆಡ್ ಬೈ 5 ರೂಟ್ 3 ಈಸ್ ದ ಆನ್ಸರ್. ಇದು ಯಾವುದಕ್ಕೆ, ಕಾಸ್ ಥೀಟಾ. ಕಾಸ್ ಥೀಟಾಕ್ಕೆ ಏನು ಬಂತು ಆನ್ಸರ್, 8 ಡಿವೈಡೆಡ್ ಬೈ 5 ರೂಟ್ 3. ನಮ್ಗೆ ಬೇಕಾಗಿರೋದು ಥೀಟಾ ಅಲ್ವಾ, ಕಾಸನ್ನು ಆಚೆ ತಗೊಂಡೋದ್ರೆ ಏನಾಗುತ್ತೆ, ಕಾಸ್ ಇನ್ವರ್ಸ್ 8 ಡಿವೈಡೆಡ್ ಬೈ 5 ರೂಟ್ 3 ಈಸ್ ದ ಆನ್ಸರ್. ಓಕೆ, ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡುವಾಗ ನೋಡ್ಕೊಳ್ಳಿ ಸ್ಟೂಡೆಂಟ್ಸು, ಇದು ನಾನೊಂದು ಎಕ್ಸ್ಟ್ರಾ ಸ್ಟೆಪ್ ತಗೊಂಡಿದ್ದೇನೆ ಅಷ್ಟೇ. ಓಕೆ, ಇದು ಪ್ರಾಬ್ಲಮ್ ಇಂಪಾರ್ಟೆಂಟ್. ಇಂಥ ಟೈಪ್ ಪ್ರಾಬ್ಲಮ್ಸೆಲ್ಲ ಕೇಳ್ತಾರೆ ಸ್ಟೂಡೆಂಟ್ಸ್. ಇದಕ್ಕೂ ನಾನು 4 ಸ್ಟಾರ್ ಕೊಡ್ತೇನೆ. ಇದು ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಓಕೆ, ಇದು ಕೂಡ 4 ಸ್ಟಾರ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್, ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ ಆಫ್ ಲೈನ್ಸ್. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, 5 ಸ್ಟಾರ್ ಕೊಡ್ತೇನೆ. ಇದೇ ಟೈಪ್ ಕ್ವಶನ್ ಬರುತ್ತೆ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಫಾಲೋವಿಂಗ್ ಪೇರ್ ಆಫ್ ಲೈನ್ಸ್. ಆ್ಯಂಗಲ್ ಬಿಟ್ವೀನ್ ಫಾಲೋವಿಂಗ್ ಪೇರ್ ಆಫ್ ಲೈನ್ಸ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಈಗ ನೋಡಿ, ಇಷ್ಟೊತ್ತು ನಮಗೆ ಡೈರೆಕ್ಟ್ ಕೇಳ್ತಾ ಇದ್ರು, ಈಗ ಡಿಫ್ರೆಂಟ್ ಟೈಪ್ಸಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ -3 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದು -3 ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ -1, y - 4 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ಸ್ ಟು z - 5 ಡಿವೈಡೆಡ್ ಬೈ 4 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದು ಪ್ರಾಬ್ಲಮ್. ಸರಿಯಾ, ಈಗ ನೋಡಿ, ಇದು ಸಿಂಪಲ್. ಆ್ಯಂಗಲ್ ಅಂತ ಕೇಳಿದಾಗ ಕಾಸ್ ಥೀಟಾ ಅಂತ ತಗೊಳ್ಳಿ. ಏನು ಮಾಡ್ತಾರೆ ಕಾಸ್ ಥೀಟಾ ಅಂತ ಹೇಳಿದಾಗ 2 ಇಂಟು ಇದು ಇಂಪಾರ್ಟೆಂಟ್ -1 ಪ್ಲಸ್ 5 ಇಂಟು 8 ಪ್ಲಸ್ -3 ಇಂಟು 4. ಏನು ಮಾಡಿದ್ದೇಳಿ ಇವರಿಲ್ಲಿ, ಇದು ಇಂಟು ಇದು ಆಯಿತಾ, ಪ್ಲಸ್ ಇದು ಇಂಟು ಇದು ಪ್ಲಸ್ ಇದು ಇಂಟು ಇದು. ಸರಿಯಲ್ಲ, ಇಲ್ಲಿ 4 ಇರೋದು. ಓಕೆ, -3 ಇಂಟು 4 ಇದು ಮಾಡಿ ಆದಮೇಲೆ ಡಿವೈಡೆಡ್ ಬೈ ಇಂಪಾರ್ಟೆಂಟ್. ಈಗ ಏನು ಮಾಡ್ತಾರೆ ಕೇಳಿದರೆ, ಎರಡರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ. ಡಿನಾಮಿನೇಟರ್ ಮಾತ್ರ ಕನ್ಸಿಡರ್ ಮಾಡೋದು. 2 ಸ್ಕ್ವೇರ್ ಎಷ್ಟು 4, 5 ಸ್ಕ್ವೇರ್ ಎಷ್ಟು 25, 3 ಸ್ಕ್ವೇರ್ ಎಷ್ಟು 9. ಇದಾಯ್ತಾ ಇದರದ್ದು. ಅದೇ ರೀತಿ ಇದರದ್ದು ಮಾಡಿ. 1 ಸ್ಕ್ವೇರ್ ಎಷ್ಟು 1, 8 ಸ್ಕ್ವೇರ್ ಎಷ್ಟು 64, 4 ಸ್ಕ್ವೇರ್ ಎಷ್ಟು 16. ಸರಿಯಾ, ಸೊ ಈಸ್ ಈಕ್ವಲ್ಸ್ ಟು 2 ಇಂಟು -1 -2 ಆಗುತ್ತೆ, ಪ್ಲಸ್ 8 5s 40 ಆಗುತ್ತೆ, 4 3s 12 ಆಗುತ್ತೆ, ಡಿವೈಡೆಡ್ ಬೈ ಇದನ್ನು ಆ್ಯಡ್ ಮಾಡಿ 25 34 ಪ್ಲಸ್ 4 38 ಆಗುತ್ತೆ ಅಲ್ವಾ, ಇಂಟು ಇದೆಷ್ಟಾಗುತ್ತೆ 64 70 80 81 ಆಗುತ್ತೆ. ಸರಿಯಲ್ಲ ಸ್ಟೂಡೆಂಟ್ಸ್, ಇದೆಲ್ಲ ಏನು ಉಳಿತದೆ, ಇದನ್ನೀಗ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನು ಉಳಿತದೆ ನೋಡಿ, ಪ್ಲಸ್ 26 ಉಳಿತದೆ. 26 ಡಿವೈಡೆಡ್ ಬೈ 81ನ ಸ್ಕ್ವೇರ್ ರೂಟ್ ಎಷ್ಟು ಹೇಳಿ, 9 ಅಲ್ಲ, 9 ರೂಟ್ 38 ಆಗುತ್ತೆ. 9 ರೂಟ್ 38 ಇಷ್ಟೇ. ಇದು ಆ್ಯಕ್ಚುಲಿ ಆನ್ಸರ್ ಇಷ್ಟೇ. ಬೇಕಾದರೆ ಈಗ ನಮ್ಗೆ ಏನಿದು ಇಷ್ಟೊತ್ತು ಮಾಡಿದ್ದು ಕಾಸ್ ಥೀಟಾ ಅಲ್ಲ, ಸೊ ಥೀಟಾ ಈಸ್ ಈಕ್ವಲ್ಸ್ ಟು ಕಾಸನ್ನು ಆಚೆ ತಗೊಂಡೋದ್ರೆ ಕಾಸ್ ಇನ್ವರ್ಸ್ ಏನಾಗುತ್ತೆ ಇಲ್ಲಿ 26 ಡಿವೈಡೆಡ್ ಬೈ 9 ರೂಟ್ 38 ಈಸ್ ದ ಆನ್ಸರ್. ಬೇಕಾದರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಲಿಕ್ಕಾದರೆ ಮಾಡಿ, ಇಲ್ಲಿದ್ರೆ ಅಲ್ಲೇ ಸ್ಟಾಪ್ ಮಾಡಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸು. ಇದಕ್ಕೆ ನಾನು 5 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಇದ್ದೇನೆ. ಇದೇ ಥರ ಕ್ವಶನ್ಸ್ಗಳು ಬರುತ್ತೆ, ಇದೇ ಕ್ವಶನ್ ಕೂಡ ಬರ್ಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಫೈನ್ ದ ವ್ಯಾಲ್ಯೂ ಆಫ್ ಪಿ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಫೈನ್ ದ ವ್ಯಾಲ್ಯೂ ಆಫ್ ಪಿ ಅಂತ ಕೇಳ್ತಾ ಇದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಸೋ ದ್ಯಾಟ್ ಲೈನ್ಸ್ 1 minus x by 3 is equals to 7y minus 14 by 2p is equals to z minus 3 divided by
2 ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ಇಕ್ವೇಷನ್ ಏನಂತ ಕೇಳಿದರೆ 7 - 7x ಡಿವೈಡೆಡ್ ಬೈ 3p ಈಸ್ ಈಕ್ವಲ್ಸ್ ಟು y - 5 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ಸ್ ಟು 6 - z ಡಿವೈಡೆಡ್ ಬೈ 5 ಆರ್ ಎಟ್ ರೈಟ್ ಆ್ಯಂಗಲ್ಸ್ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇದೇನು ಹೇಳ್ತಾ ಇದ್ದಾರೆ? ಆರ್ ಎಟ್ ರೈಟ್ ಆ್ಯಂಗಲ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಾಬ್ಲಮ್ಗೆ ನಾನು 4.5 ಸ್ಟಾರ್ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. 4.5 ಸ್ಟಾರ್. ಇದು ಇಂಪಾರ್ಟೆಂಟ್ ಕ್ವಶನ್. ಬಟ್ ಫೈನ್ ದ ವ್ಯಾಲ್ಯೂ ಆಫ್ ಸೇಮ್ ಇದೇ ಥರ ಹಿಂದೆ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ನೋಡಿ ಅದೇ ಥರ, ಬಟ್ ಸ್ವಲ್ಪ ಚೇಂಜಸ್ ಇದೆ ನೋಡಿ. ಇದು ಇಂಪಾರ್ಟೆಂಟ್, ಇದನ್ನು ಅಬ್ಸರ್ವ್ ಮಾಡಬೇಕು ನೀವು, ಡೈರೆಕ್ಟ್ ಮಾಡ್ತಾ ಹೋಗಬೇಡಿ. ಓಕೆ, ಇದನ್ನು ನೋಡಿ ನಾವೀಗ ನೋಡುವಾಗ ಇದರಲ್ಲಿ 1 - x/3 ಇದೆ. ಬಟ್ ಯಾವುದು ಫಸ್ಟ್ ಇರಬೇಕು ಹೇಳಿ? ಎಕ್ಸ್ ಫಸ್ಟ್ ಇರಬೇಕು. ಬಟ್ ಇಲ್ಲಿ ಏನಿದೆ ನೋಡಿ 1 - x ಇದೆ. ಆವಾಗ ನೀವು ಇದನ್ನು ಚೇಂಜ್ ಮಾಡಿನೇ ಬರ್ಕೊಳ್ಬೇಕು. ಓಕೆ, ಅದನ್ನು ನಾನು ಏನಂತ ಬರಿತೇನೆ ಗೊತ್ತುಂಟ? ಈಗ ಇದನ್ನು 3 ಡಿವೈಡೆಡ್ ಬೈ -1 ಅಂತ ಬರಿತೇನೆ. 3 ಯಾಕಂತ ಕೇಳಿದರೆ ಇದರ ಡಿನಾಮಿನೇಟ್ರಲ್ಲಿ 3 ಇದೆಯಲ್ಲ, ಇಲ್ಲಿ ನೋಡಿ 3. -1 ಯಾಕಂತ ಕೇಳಿದರೆ ಎಕ್ಸ್ ಜೊತೆ ಇರುವ ಕೊಯಿಫಿಷಿಯಂಟ್ ಯಾವುದು? 1 ವಿತ್ ಸೈನ್ ಯಾವುದದು? -1. ಹಾಗೆ ಆಮೇಲೆ 3 ಡಿವೈಡ್ ಬೈ -1 ತಗೊಳ್ಳ ಇಂಟು 3p/-7 ಇದ್ರದ್ದು ಸೆಕೆಂಡ್ ಇಕ್ವೇಷನ್ ಇದೆಯಲ್ಲ ಅದರದ್ದು 3p ಜೊತೆಗೆ ಎಕ್ಸ್ ಜೊತೆ ಇರೋ ಕೊಯಿಫಿಷಿಯಂಟ್ ಯಾವುದು? -7. ಅದನ್ನೇನಂತ ಕರೀತಾರೆ? 3p ಡಿವೈಡೆಡ್ ಬೈ -7 ಅಂತ ತಗೊಳ್ತಾರೆ. ಕರೆಕ್ಟಾ? ಪ್ಲಸ್ ಕರೆಕ್ಟ್ ಅಲ್ಲ? ಇದು ಗೊತ್ತಾಯ್ತಲ್ಲ? ಅದಾದಮೇಲೆ ಇಲ್ಲಿ ನೋಡಿ ಏನಿದೆ? 2p ಅಲ್ವಾ? 2p y ಕೊಯಿಫಿಷಿಯಂಟ್ ಏನಿದೆ ನೋಡಿ ಇದರಲ್ಲಿ, ಇಲ್ಲಿ ನೋಡಿ 2p y ಕೊಯಿಫಿಷಿಯಂಟ್ ಏನಿದೆ? 7. ಇಲ್ಲಿ ಎಕ್ಸ್ ಕೊಯಿಫಿಷಿಯಂಟ್ ತಗೊಳ್ಳೋದು, ಈಗ ಇದರಲ್ಲಿ y ಕೊಯಿಫಿಷಿಯಂಟ್ ಇಂಟು ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ತಗೊಳ್ಳೋದು, y ಕೊಯಿಫಿಷಿಯಂಟ್ ತಗೊಳ್ಳೋದು. ಅದಾದಮೇಲೆ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ? ಇಂಟು z ಕೊಯಿಫಿಷಿಯಂಟ್. ಇಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ? z ಕೊಯಿಫಿಷಿಯಂಟ್. ಅಷ್ಟೇ ಅಲ್ಲಿ ಇಲ್ಲಿ ಮಾಡ್ತಾ ಇರೋದು ಅಷ್ಟೇ ಸ್ಟೂಡೆಂಟ್, ಮತ್ತೇನು ಮಾಡ್ತಾ ಇಲ್ಲ ನಾನು. ಈಗ ಏನಾಗುತ್ತೆ ಹೇಳಿ? 2p ಡಿವೈಡೆಡ್ ಬೈ 7 ಇಂಟು 1/1 ಅಂತ ತಗೊಳ್ತಾ ಇದ್ದೇನೆ. ಇದೇನಿದು 1/1? 2p ಅಂದರೆ ಇದಲ್ವಾ? 2p ಅಂದರೆ ಇದು. y ಕೊಯಿಫಿಷಿಯಂಟ್ ಏನು? 7 ಇಂಟು ಇದರಲ್ಲಿ y ಜೊತೆ ನೋಡಿ ಡಿನಾಮಿನೇಟ್ರಲ್ಲಿ 1 ಇದೆ, y ಕೊಯಿಫಿಷಿಯಂಟ್ ಏನು? 1 ಅಲ್ವಾ? ಇಂಟು ಮಾಡಿದೆ. ಅದೇ ಥರ ಇಲ್ಲಿ ಏನಾಗುತ್ತೆ ಹೇಳಿ? ಈಗ z - 3 ಇದರಲ್ಲಿ ಏನಾಗುತ್ತೆ ಹೇಳಿ? ಈಗ 2 ಡಿವೈಡೆಡ್ ಬೈ ಪ್ಲಸ್ 2 ಡಿವೈಡೆಡ್ ಬೈ 1 ಇಂಟು 5/7 ಈಸ್ ಈಕ್ವಲ್ಸ್ ಟು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವೈ? ಬಿಕಾಸ್ ಆರ್ ಎಟ್ ರೈಟ್ ಆ್ಯಂಗಲ್ಸ್ ಅಂತ ಅವ್ರು ಹೇಳಿದ್ದಾರೆ ಅಲ್ವಾ? ಸೊ ಈಗ ಮಾಡೋಣ. ಇದು ಏನಾಗುತ್ತೆ ನೋಡಿ? 3 × 3 9 ಅಲ್ಲ? 9p ಡಿವೈಡೆಡ್ ಬೈ 7 1 7 ಮೈನಸ್ ಮೈನಸ್ ಇದೆ ಪ್ಲಸ್ ಆಗುತ್ತೆ. ಪ್ಲಸ್ 2p ಇಂಟು 1 ಏನು? 2p ಡಿವೈಡ್ ಬೈ 7 ಇಂಟು 1 ಏನು? 7 ಮೈನಸ್ ಇದು ಯಾಕೆ ಮೈನಸ್ ಆಗುತ್ತಾ? ಇಲ್ಲಿ ನೋಡಿ 2 ಡಿವೈಡ್ ಬೈ 1 ಪ್ಲಸ್ 5 ಅಲ್ಲ? ರೈಟ್, ಇದು ಮೈನಸ್ ಆಗೋದಿಲ್ಲ ಸ್ಟೂಡೆಂಟ್ಸ್, ಇದು ಪ್ಲಸ್ ಆಗುತ್ತೆ. ವೆಯ್ಟ್ ನಾವೆಲ್ಲಿ ನೋಡ್ಕೊಳ್ಳೋಣ. 2 z ಇದ್ ಕೊಯಿಫಿಷಿಯಂಟ್ 1, ಇಲ್ಲಿ 5 z ಇದ್ ಕೊಯಿಫಿಷಿಯಂಟ್ -1 ಇದೆ ಸ್ಟೂಡೆಂಟ್ಸ್. ಇಲ್ಲಿ ಇದು ಇಂಪಾರ್ಟೆಂಟ್. ಇಲ್ಲಿ 2 ಡಿವೈಡೆಡ್ ಬೈ z ಇದ್ ಕೊಯಿಫಿಷಿಯಂಟ್ 1 ಇದೆಯಲ್ವಾ? ಇಲ್ಲಿ -1, ಇದು -1 ಸ್ಟೂಡೆಂಟ್ಸ್, ಇದು -1. ಆವಾಗ ನೋಡಿ ಇದು ಏನಾಗುತ್ತೆ ಹೇಳಿ? 10 ಡಿವೈಡೆಡ್ ಬೈ 1 ಆಗುತ್ತೆ ಈಸ್ ಈಕ್ವಲ್ಸ್ ಟು 0. ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ ನೋಡಿ? ಇದು ಸಿಂಪ್ಲಿಫೈ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದಕ್ಕಿಂಟು 7 ಮಾಡೋದು, ಇದಕ್ಕಿಂಟು 7 ಮಾಡೋದು ಮಾಡಿ 7 ಎಂತಾಗುತ್ತೆ ಇಲ್ಲಿ? 9p ಪ್ಲಸ್ 2p ಮೈನಸ್ 10 ಇಂಟು 7 ಇಲ್ಲಿ 70 ಆಗುತ್ತೆ ಈಸ್ ಈಕ್ವಲ್ಸ್ ಟು 0. 9p ಪ್ಲಸ್ 2p ಏನಾಗುತ್ತೆ? 11p ಮೈನಸ್ 70 ಈಸ್ ಈಕ್ವಲ್ಸ್ ಟು 0. 7 ಆಚೆ ನೋಡಿದ್ರೆ ಮಲ್ಟಿಪ್ಲಿಕೇಶನ್ ಆದಾಗ ಅದು 0ನೇ ಆಗುತ್ತೆ ಬಿಡಿ. 11p ಈಸ್ ಈಕ್ವಲ್ಸ್ ಟು ಮೈನಸ್ 70 ಆಚೆ ನೋಡಿದ್ರೆ ಪ್ಲಸ್ 70 ಆಗುತ್ತೆ. p ಈಸ್ ಈಕ್ವಲ್ಸ್ ಟು 70 ಡಿವೈಡೆಡ್ ಬೈ 11. ಬೆಸ್ಟ್. ಇದು ವ್ಯಾಲ್ಯೂ ಆಫ್ p ಸ್ಟೂಡೆಂಟ್ಸ್. ಇದೆಲ್ಲ ಸಿಂಪ್ಲಿಫಿಕೇಶನ್ ನಿಮ್ಗೆ ಗೊತ್ತಾಗುತ್ತೆ. ಇದು ಬರ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಏನೆಲ್ಲ ತಗೊಂಡ್ರೆ 3 ಆ್ಯಂಡ್ ಎಕ್ಸ್ ಕೊಯಿಫಿಷಿಯಂಟ್, 2p ಆ್ಯಂಡ್ y ಕೊಯಿಫಿಷಿಯಂಟ್, 2 ಆ್ಯಂಡ್ z ಕೊಯಿಫಿಷಿಯಂಟ್, ಇಲ್ಲಿ 3 ಆ್ಯಂಡ್ ಎಕ್ಸ್ ಕೊಯಿಫಿಷಿಯಂಟ್, 1 y ಕೊಯಿಫಿಷಿಯಂಟ್, 5 z ಕೊಯಿಫಿಷಿಯಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಇಲ್ಲಿ ಈ ಥರ ತಗೊಂಡಿದ್ದು ಕೇಳಿದರೆ, ಹಿಂದಿನ ಪ್ರಾಬ್ಲಮಲ್ಲಿ x - 2 ಅಂತ ಇದ್ದಿತ್ತು, ಒರಿಜಿನಲ್ ಫಾರ್ಮಲ್ಲಿ ಇದ್ದಿತ್ತು. ಬಟ್ ಇಲ್ಲಿ ಉಲ್ಟಾ ಇದೆ ಸ್ಟೂಡೆಂಟ್ಸ್. ಏನಂತಿದೆ? 1 ಮೈನಸ್ ಫಸ್ಟ್ ಈ ನಂಬರ್ ಬಂದಿದೆ, ಆಮೇಲೆ x ಬಂದಿದೆ. ಅದಕ್ಕೋಸ್ಕರ ನಾವು ಈ ಥರ ಮಾಡೋದು. ಯಾವಾಗ ಈ ಥರ ಮಾಡೋದನ್ನು ಗೊತ್ತಾಯ್ತಾರೆ ಸ್ಟೂಡೆಂಟ್ಸು? ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. 4.5 ಸ್ಟಾರ್ ಕೊಟ್ಟಿದ್ದೇನೆ. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಮ್ಯಾಟ್ರಿಕ್ಸಿಂದ ಮಾಡ್ತಾನೆ, ಐ ಮೀನ್ ಫೈನ್ ದ ರೇಟ್ ಆಫ್ ಚೇಂಜ್ ಆಫ್, ಇದರಿಂದ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಇದೆಲ್ಲ 2 ಮಾರ್ಕ್ಸ್ ಇದೆ ಕ್ವಶನ್ ಆಗುತ್ತೆ. ಫೈನ್ ದ ರೇಟ್ ಆಫ್ ಚೇಂಜ್ ಆಫ್, ಫೈಂಡ್ ದಿ ರೇಟ್ ಆಫ್ ಚೇಂಜ್ ಆಫ್, ಫೈನ್ ದಿ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಅ ಸರ್ಕಲ್. ಇದು ಈಸಿ ಸ್ಟೂಡೆಂಟ್ಸ, ಇದು 2 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ. ಪರ್ ಸೆಕೆಂಡ್, ಏರಿಯಾ ಆಫ್ ಸರ್ಕಲ್ ಪರ್ ಸೆಕೆಂಡ್ ಕೇಳ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಆರ್ ವೆನ್ ಆರ್ ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್.
ಆರ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಎಂಥ ಕ್ವಶನ್ ಕೇಳಿದ್ದಾರೆ ನೋಡಿ, ಫೈನ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಫೈನ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅನ್ನೋ ಕ್ವಶನ್ ಕೇಳ್ತಾ ಇದ್ದಾರೆ ಅಷ್ಟೇ. ಫೈನ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದರೆ ಏನು ಹೇಳಿ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದರೆ ಏನು, ಡಿ ಎ ಬೈ ಡಿ ಆರ್. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಲ್ಲ ಅವ್ರು ಹೇಳ್ತಾ ಇರೋದು. ವೆನ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು 5 ಅಂತ ಅವರೇ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ. ಓಕೆ, ಈಸ್ ಈಕ್ವಲ್ಸ್ ಟು, ಈಗ ಎಂತ ಮಾಡೋಣ, ಈಗ ನಾವು ಇದನ್ನು 1 ಡಿವೈಡೆಡ್ ಬೈ, ಅಂದರೆ ನಮಗೀಗ ಇದು ಗೊತ್ತಿದೆಯಲ್ಲ, 1 ಡಿವೈಡೆಡ್ ಬೈ ಡಿ ಆರ್ ಇಸ್ ಈಕ್ವಲ್ಸ್ ಟು ಏನನ್ನು ನಾವೀಗ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಪೈ ಆರ್ ಸ್ಕ್ವೇರ್. 1 ಡಿವೈಡ್ ಬೈ ಇಲ್ದಿದ್ರು ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದರೆ ಏನಾಗುತ್ತೆ ಹೇಳಿ, ಈಗ ಡಿ ರೇಟ್ ಆಫ್ ಚೇಂಜ್ ಆಫ್ ಪೈ ಆರ್ ಸ್ಕ್ವೇರ್ ಏರಿಯಾ ಅಲ್ವಾ. ಅಟ್ ಆರ್ ಇಸ್ ಈಕ್ವಲ್ಸ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ 5, ಇಲ್ಲ ಡಿ ಅಂತ ತಗೊಳ್ಳೆ, 1 ಬೇಡ, ಆರ್ ಇಸ್ ಈಕ್ವಲ್ಸ್ ಟು 5. ಈಗ ಪೈ ಈಸ್ ಅ ಕಾನ್ಸ್ಟೆಂಟ್ ಅಲ್ಲ, ಔಟ್ಸೈಡ್ ಇಟ್ಟು ಡಿಫ್ರೆನ್ಷಿಯೇಟ್ ಮಾಡಿ. ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊ ನೀವೀಗ, ಡಿ ಬೈ ಡಿ ಆರ್ ಆರ್ ಸ್ಕ್ವೇರ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ವ್ಯಾಲ್ಯೂ ಆಫ್ ಆರ್ ಏನು ಹೇಳಿದ್ದಾರೆ 5 ಅಂತ ಹೇಳಿದ್ದಾರೆ, ಸರಿಯಾ. ಈಗ ನೋಡಿ ಪೈಯನ್ನು ನಾವು ಆಲ್ರೆಡಿ ಹೊರಗಡೆ ಇಟ್ಟಿದ್ದೇವೆ. ಆರ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಆರ್ ಸ್ಕ್ವೇರ್ ಏನಾಗುತ್ತೆ ಹೇಳಿ, ಎಕ್ಸ್ ಟು ದಿ ಪವರ್ ಆಫ್ ಎನ್. ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಹಾಕಿದಾಗ ಏನಾಗುತ್ತೆ, ಅದು 2r ಆಗುತ್ತೆ. ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1 ಅಲ್ವಾ. ಅಟ್ ಆರ್ ಇಸ್ ಈಕ್ವಲ್ಸ್ ಟು 5 ಅಲ್ವಾ. ಪೈ ಇಂಟು 2 ಇಂಟು ಆರ್ ಅಂದರೆ 5. ಸಬ್ಸ್ಟಿಟ್ಯೂಟ್ ಮಾಡಿ, 5 ಇಂಟು 2 ಏನು 10 ಪೈ ಆಯ್ತಲ್ಲ. 10 ಪೈ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆದು ಪರ್ ಸೆಕೆಂಡ್ಸ್. ಇದನ್ನು ಬರಿಬೇಕು ಸ್ಟೂಡೆಂಟ್ಸು, ಇಂಪಾರ್ಟೆಂಟ್ ಇದು. ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆದು ಪರ್ ಸೆಕೆಂಡ್ಸ್ ಅಂತೇಳಿ ಬರಿಬೇಕು. ಓಕೆ, ಇಂಥ ಪ್ರಾಬ್ಲಮಿಗೆ ನಾನು 4 ಸ್ಟಾರ್ ಕೊಡ್ತೇನೆ, 3.5 ಸ್ಟಾರ್ ಕೊಡ್ತೇನೆ. ಎಕ್ಸಾಕ್ಟ್ಲಿ 4 ಸ್ಟಾರ್ ಕೊಡೋದಿಲ್ಲ, 3.5 ಸ್ಟಾರ್ನ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್ ಇದಕ್ಕೆ. ಓಕೆ, ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಲವೊಂದು ಟೈಮ್ ನಿಮ್ಮ ಕ್ವಶನ್ ನೋಡಲಿಕ್ಕೆ ತುಂಬ ದೊಡ್ಡದು ಅನಿಸುತ್ತೆ, ಬಟ್ ಕ್ವಶನ್ಸ್ ಆನ್ಸರ್ ತುಂಬ ಚಿಕ್ಕದಿರುತ್ತೆ. ದ ಲೆಂತ್ ಎಕ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್. ಇಲ್ಲಿ ನೋಡಿ, ಲೆಂತ್ ಎಕ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಇದು ಲೆಂತ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ ಅಂತ, ಡಿಕ್ರೀಸ್ ಆಗ್ತಾ ಇದೆ ಸ್ಟೂಡೆಂಟ್ಸ್, ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಎಟ್ ದ ರೇಟ್ ಆಫ್ ಏನು ಹೇಳ್ತಾ ಇದ್ದಾರೆ, ಎಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿಡ್ತ್ ಏನಂತ ಹೇಳ್ತಾ ಇದ್ದಾರೆ, ವೈ ಈಸ್ ಇನ್ಕ್ರೀಸಿಂಗ್. ಏನಾಗ್ತಾಯಿದೆ ಅಂತ, ವಿಡ್ತ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಎಟ್ ದ ರೇಟ್ ವಿಡ್ತ್ ಎಂಬುದು ಇನ್ಕ್ರೀಸ್ ಆಗ್ತಾ ಇದೆ ಅಂತ, ಇದು ಡಿಕ್ರೀಸ್ ಆಗ್ತಾ ಇದೆ ಅಂತ, 2 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದಾರೆ. ವೆನ್ ಎಕ್ಸ್ ಈಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಅಂತ ಅವರೇ ಕೊಡ್ತಾ ಇದ್ದಾರೆ. ಕೊಟ್ಟು ಫೈಂಡ್ ರೇಟ್ಸ್ ಆಫ್ ಚೇಂಜ್. ಯಾವುದೆಲ್ಲ ಚೇಂಜ್ ಆಗ್ತಾ ಇದೆ, 1 ಪೆರಿಮೀಟರ್. ಇದು 2 ಮಾರ್ಕ್ಸಿಗೆ ಕೇಳೋದಿಲ್ಲ, ಬಟ್ ನಾನು ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೇನೆ ಅಷ್ಟೇ. ಸೆಕೆಂಡ್ ಒನ್ ಏರಿಯಾ ಆಫ್, ಇದು 2 ರೆಕ್ಟ್ಯಾಂಗಲ್ ಸ್ಟೂಡೆಂಟ್ಸು, ಪೆರಿಮೀಟರ್ ಮತ್ತು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಕೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಕ್ವಶನ್ ಇದೆ. ಇದು ನಿಮ್ಮ ಕ್ವಶನ್ ನೋಡಿದಾಗ ನೀವು ಟೆನ್ಷನ್ ತೊಗೊಳ್ಬೇಡಿ, ಇದೇನಪ್ಪ ಇಷ್ಟು ದೊಡ್ಡ ಕ್ವಶನ್ ಇದೆ ಅಂತ. ಈಗ ನೋಡಿ, ದ ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ದ ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್ ಎಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಮಿನಿಟ್. 3 ಸೆಂಟಿಮೀಟರ್ ಪರ್ ಮಿನಿಟ್. ಈಗ ನಾನು ರೆಕ್ಟ್ಯಾಂಗಲ್ ಲೆಂತನ್ನು ಎಕ್ಸ್ ಅಂತ ತೊಗೊಂಡ್ರೆ ಅದು ಡಿಕ್ರೀಸ್ ಆಗ್ತಾ ಇದೆ. ಅಂದರೆ ಏನು ಹೇಳಿ, ಡಿ ಎಕ್ಸ್ ಬೈ ಡಿ ಟಿ ಅದು ಎಷ್ಟು ಕೊಟ್ಟಿದ್ದಾರೆ, -3 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಡಿ ಎಕ್ಸ್ ಬೈ ಡಿ ಟಿ. ಅದೇ ಥರ ಇನ್ನೊಂದು ಯಾವುದು ಹೇಳ್ತಾ ಇದ್ದಾರಲ್ಲ, ಎಟ್ ದ ರೇಟ್ ಆಫ್ ವಿಡ್ತ್ ವೈ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ವೈ ಅಂದರೆ ಯಾವುದು, ಡಿ ವೈ ಬೈ ಡಿ ಟಿ. ಇನ್ಕ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ರೀಸ್ ಅಂದರೆ ಪ್ಲಸ್ ಅಲ್ಲ, ಇದು ಡಿಕ್ರೀಸ್ ಆಗ್ಲಿಕ್ಕೆ ಹೋಗಿ ಮೈನಸ್, ಇನ್ಕ್ರೀಸ್ ಆದರೆ ಪ್ಲಸ್ 2 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ತಗೊಳ್ತಾ ಇದ್ದಾರೆ. ಈಗ ಫಸ್ಟಿಗೆ ಪೆರಿಮೀಟರ್ ಮಾಡೋಣ. ಪೆರಿಮೀಟರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು, ರೆಕ್ಟ್ಯಾಂಗಲ್ ಇದು 2 ಇಂಟು ಎಕ್ಸ್ ಪ್ಲಸ್ ವೈ ಆಗುತ್ತೆ ಸ್ಟೂಡೆಂಟ್ಸ್. ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು 2 ಕಾಮನ್, ಅಂದರೆ 2 ಔಟ್ಸೈಡ್ ಹಾಗೆ ಇಡ್ತೀರಿ, ಯಾಕಂದರೆ ಇಟ್ಸ್ ಕಾನ್ಸ್ಟೆಂಟ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಡಿ ವೈ ಬೈ ಡಿ ಟಿ ಅಲ್ವಾ, ಸರಿ ಅಲ್ಲ. ದೇರ್ಫೋರ್ ಡಿ ಪಿ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು 2 ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಆಲ್ರೆಡಿ ನಮಗೆ ಇಲ್ಲಿ ಬಂದಿದೆಯಲ್ಲ, ಏನಂತ ಗೊತ್ತಿದೆ, -3 ಪ್ಲಸ್ ಡಿ ವೈ ಬೈ ಡಿ ಟಿ ಅಂದರೆ ಏನಂತ ಗೊತ್ತಿದೆ, 2 ಅಂತ ನಮ್ಗೆ ಗೊತ್ತಿದೆ. ದೇರ್ಫೋರ್ ಡಿ ಪಿ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು 2 ಇಂಟು -1 ಅಂದರೆ ಮೀನಿಂಗ್ ಏನಾಗುತ್ತೆ, ಆನ್ಸರ್ -2 ಸೆಂಟಿಮೀಟರ್ ಪರ್ ಮಿನಿಟ್. ಇಷ್ಟು ಬರಿಬೇಕು ಸ್ಟೂಡೆಂಟ್ಸ್, ಇದನ್ನೆಲ್ಲ ಬರಿಬೇಕು, ಇಷ್ಟು ಬರಿಬೇಕು. ಇದನ್ನೆಲ್ಲ ಮಾಡಿ -2 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದು ಕೇಳಿ, ಪೆರಿಮೀಟರ್ ಆಯಿತು. ಎರಡನೇ ಕ್ವಶನ್ ಕೇಳಿದಾರಲ್ಲ, ಏನಂತ ಏರಿಯಾಕ್ಕೂ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ ಅಂದರೆ ಯಾವ್ದು ಹೇಳಿ, ಡಿ ಎ ಬೈ ಡಿ ಟಿ. ಏನು ಫಾರ್ಮುಲಾ ಏನು ಏರಿಯಾದ್ದು, ಯಾವುದ್ರದ್ದು ಹೇಳಿದ್ದು, ರೆಕ್ಟ್ಯಾಂಗಲ್ ಇದಲ್ವಾ, ಅಂದರೆ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಅಲ್ವಾ. ರೆಕ್ಟ್ಯಾಂಗಲ್ ಇದೀಗ ನಿಮಗೆ ಪೆರಿಮೀಟರ್ ಆಯಿತು. ಏರಿಯಾ ಏನಾಗುತ್ತೆ, ಎಕ್ಸ್
ಇಂಟು ವೈ, ಎ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ವೈ ಇನ್ ಕೇಸ್ ಆಫ್ ರೆಕ್ಟ್ಯಾಂಗಲ್ ನಾನು ಹೇಳ್ತಾ ಇರೋದು. ಸೊ ಡಿ ಎ ಬೈ ಡಿ ಟಿ ಏನಾಗುತ್ತೆ ನೋಡಿ, ಈಗ ಡಿ ಎ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಎಕ್ಸ್ ಇಂಟು ಡಿ ವೈ ಬೈ ಡಿ ಟಿ ಪ್ಲಸ್ ವೈಯನ್ನು ಕಾಮನ್ ಇಟ್ಟು ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿ ಡಿ ಎಕ್ಸ್ ಬೈ ಡಿ ಟಿ, ಸರಿಯಲ್ಲ. ಸೊ ಈಗ ನೋಡಿ ಏರಿಯಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಎಕ್ಸ್ ಇಂಟು ಡಿ ವೈ ಬೈ ಡಿ ಟಿ. ಈಗ ನಮಗೆ ಎಕ್ಸ್ ಡಿ ವೈ ಬೈ ಡಿ ಟಿ ಎಲ್ಲ ಗೊತ್ತಿದೆಯಾ, ಎಕ್ಸ್ ವ್ಯಾಲ್ಯೂ ಏನು ಹೇಳಿ 10. ಯಾಕೆ ಎಕ್ಸ್ ವ್ಯಾಲ್ಯೂ 10? ಕ್ವಶನ್ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ, ವೆನ್ ಎಕ್ಸ್ ಈಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಫೈಂಡ್ ರೇಟ್ಸ್. ಇದು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 10 ಅಂತ ಕೊಟ್ಟಿದ್ದಾರೆ, ಇಂಟು ಡಿ ವೈ ಬೈ ಡಿ ಟಿ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ 2 ಪ್ಲಸ್ ವೈ ಅಂದರೆ 6 ಕೊಟ್ಟಿದ್ದಾರೆ, ಡಿ ಎಕ್ಸ್ ಬೈ ಡಿ ಟಿ ಎಷ್ಟಂತ ಬಂತು -3 ಅಲ್ವಾ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಂತ ಆಗುತ್ತೆ, 20 - 18. ವಾಟ್ ಇಸ್ ಆನ್ಸರ್ 2. ನೀವು ಏರಿಯಾ ಫೈಂಡ್ ಔಟ್ ಮಾಡಿರ್ಲಿಕ್ಕೆ ಹೋಗಿ ಇದನ್ನು ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್ ಅಂತ ಬರೀಬೇಕು. ಇದೇನಾಗುತ್ತೆ, ಡಿ ಎ ಬೈ ಡಿ ಟಿ ಆಗುತ್ತೆ. ಎಂತ ಕೇಳಿ, ಇಲ್ಲಿ ಏರಿಯಾ ಕೇಳಿರ್ಲಿಕ್ಕೆ ಹೋಗಿ 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್ ಸ್ಕ್ವೇರ್ ಅಂತ ಬರೀಬೇಕು ಸ್ಟೂಡೆಂಟ್. ಅವರು ಇದನ್ನು ಮೆನ್ಷನ್ ಮಾಡಿದಾಗ ದಯವಿಟ್ಟು ಅದನ್ನು ಕೂಡ ಬರೆದು ಬಿಡಿ ಆಯಿತಾ. ಇದಕ್ಕೂ ಕೂಡ ನಾನು ಎಷ್ಟು ಸ್ಟಾರ್ ಕೊಡ್ತೇನೆ ಕೇಳಿದರೆ 4 ಸ್ಟಾರನ್ನು ಕೊಡ್ತೇನೆ ಸ್ಟೂಡೆಂಟ್ಸ್. ಒನ್ ಆಫ್ ದ ಇಂಪಾರ್ಟೆಂಟ್, ಎಗೇನ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್ ಆಯಿತಾ. ನೋಡ್ಲಿಕ್ಕೆ ಮಾತ್ರ ದೊಡ್ಡದಿರುತ್ತೆ, ಜಾಸ್ತಿ ಟೆನ್ಷನ್ ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ, ಈಸಿ ಇರುತ್ತೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ರೇಟ್ ಆಫ್ ಚೇಂಜ್, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್, ರೇಟ್ ಆಫ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್, ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಎಂತೆಲ್ಲ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಕೇಳಿದ್ದಾರೆ, ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಟೈಮ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅಷ್ಟೇ ಅಲ್ವಾ. ಸಿಂಪಲ್ ಅದೇ ಇಪ್ಪದಲ್ವ, ಇದು ಇರೋದು ಅದೇ ಅಲ್ವಾ. ಸೊ ಈಗ ನೋಡಿ, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಅ ಸರ್ಕಲ್. ಸರ್ಕಲ್ ಇದು ಏರಿಯಾ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ, ಎ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ರೇಟ್ ಆಫ್ ಚೇಂಜ್ ಆಫ್ ಅಂದರೆ ಏನಾಗುತ್ತೆ ಹೇಳಿ, ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಲ್ಲ, ಡಿ ಎ ಬೈ ಡಿ ಆರ್. ಪೈ ಕಾಮನ್ ಔಟ್ಸೈಡ್ ಇಟ್ಟರೆ, ಕಾಮನ್ ಅಂತಲ್ಲ, ಪೈ ಅನ್ನೋದು ಕಾನ್ಸ್ಟೆಂಟ್ ಇರಲಿಕ್ಕೆ ಹೋಗಿ ಔಟ್ಸೈಡ್ ಇಡ್ತೇವೆ, ಆರ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಹೇಳಿ, 2r ಆಗುತ್ತೆ, ಸರಿಯಲ್ಲ, ಕರೆಕ್ಟ್ ಅಲ್ಲ. ಈಗ ನೋಡಿ, ಡಿ ಎ ಬೈ ಡಿ ಆರ್ ಯಾವಾಗ, ವೆನ್ ಆರ್ ಇಸ್ ಈಕ್ವಲ್ಸ್ ಟು 3 ಮಾಡೋಣ. ಈಗ ಆರ್ ಇಸ್ ಈಕ್ವಲ್ಸ್ ಟು 3 ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಪೈ ಇದ್ದಲ್ಲಿ ಪೈ ಹಾಗೆ ತಗೊಳ್ಳಿ, ಇಂಟು 2, ಆರ್ ಅಂದರೆ 3. ಸೊ ಡಿ ಎ ಬೈ ಡಿ ಆರ್ ಈಸ್ ಈಕ್ವಲ್ಸ್ ಟು 6 ಪೈ ಆಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಹೇಳಿ, 3 × 2 6 ಪೈ. ಅದನ್ನು ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬರೀಬೇಕು. ಏರಿಯಾ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ, ಸ್ಕ್ವೇರ್ ಬರೀಬೇಕು ಸ್ಟೂಡೆಂಟ್ಸ್. ಅದು ಅದೇ ಥರ ಇನ್ನೊಂದು ಬರೆಯೋಣ, ಯಾವುದು ಕೇಳಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು 4 ಅಂತ ಹೇಳಿದ್ದಾರೆ. ಡಿ ಎ ಬೈ ಡಿ ಆರ್ ಯಾವುದಕ್ಕೆ, ಆರ್ ಇಸ್ ಈಕ್ವಲ್ಸ್ ಟು 4 ಏನಾಗುತ್ತೆ ಇಲ್ಲಿ, ಪೈ 2 ಪೈ ಆರ್ ಸೇಮ್, ಪೈ ಇಂಟು 2 ಇಂಟು ಆರ್ ವ್ಯಾಲ್ಯೂ ಒಂದು ಚೇಂಜ್ ಆಗಿದೆ ಅಷ್ಟೇ. 2 4 8 ಪೈ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಬರೀಬೇಕು ಸ್ಟೂಡೆಂಟ್ಸ್. ಇದು ಇಂಪಾರ್ಟೆಂಟ್, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬರೀನಿ, 8 ಪೈ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇದಕ್ಕೆ ನಾನು 5 ಸ್ಟಾರನ್ನು ಕೊಡ್ತಾ ಇದ್ದೇನೆ. ಒನ್ ಆಫ್ ದ ಇಂಪಾರ್ಟೆಂಟ್, ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ಸರಿ, ಐ ಮೀನ್ ಫೈನ್ ದ ಏರಿಯಾ ಚೇಂಜ್ ಇನ್ ದ ಏರಿಯಾ ಆಫ್ ದ ಸರ್ಕಲ್ ಕೇಳ್ತಾ ಇರೋದು. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇದರಲ್ಲೆಲ್ಲ ಏನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸ್, ಇದೆಲ್ಲ ಆಯ್ತಲ್ಲ. ಸೊ ಹಿಂದಿದು ಪೆರಿಮೀಟರ್ ಇದು ಕೂಡ 5 ಸ್ಟಾರ್ ಕೊಟ್ಟಿದ್ದೇನೆ, ಅದು ಇಂಪಾರ್ಟೆಂಟ್. ನೀವು 4-5 ಅಷ್ಟು ದೊಡ್ಡ ಲೈನ್ ಇದೆ ಅಂತ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ, ಈಸಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಏನು ಹೇಳ್ತಾ ಇದ್ದಾರೆ, ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಏನು ಹೇಳ್ತಾ ಇದ್ದಾರೆ, ಸರ್ಕಲ್ನ ರೇಡಿಯಸ್ ಏನಾಗ್ತಿದೆ ಅಂತ, ಇನ್ಕ್ರೀಸ್ ಆಗ್ತಾ ಇದೆ ಅಂತೆ, ಯೂನಿಫಾರ್ಮ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಕಾನ್ಸ್ಟೆಂಟ್ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತೆ. ಎಟ್ ದ ರೇಟ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಆಫ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ರೇಟ್ ಎಟ್ ವಿಚ್, ಕ್ವಶನ್ ಕೇಳ್ತಾ ಇರೋದು, ಫೈಂಡ್ ದ ರೇಟ್ ಎಟ್ ವಿಚ್ ದ ಏರಿಯಾ ಆಫ್ ದ ಸರ್ಕಲ್, ದ ಏರಿಯಾ ಆಫ್ ದಿ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ when ರೇಡಿಯಸ್ ಈಸ್ 10 ಸೆಂಟಿಮೀಟರ್. ಏನು ಹೇಳ್ತಾ ಇದ್ದಾರೆ, ರೇಡಿಯಸ್ 10 ಸೆಂಟಿಮೀಟರ್ ಅಂತ ಕೊಡ್ತಾ ಇದ್ದಾರೆ. ಕ್ವಶನ್ ಏನು ಕೇಳ್ತಾ ಇರೋದು, ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಏನು ಸರ್ ಇನ್ಕ್ರೀಸ್ ಆಗ್ತಾ ಇರೋದೇನು, ರೇಡಿಯಸ್
ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂತೆ. ಫೈನ್ ದ ರೇಟ್ ಎಟ್ ವಿಚ್ ಏರಿಯಾ ಆಫ್ ದ ಸರ್ಕಲ್ ಇಸ್ ಇನ್ಕ್ರೀಸಿಂಗ್. ಅಂದರೆ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಮೀನಿಂಗ್ ಏನು ಹೇಳಿ, dr/dt ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ, 3 cm/s ಅಂತ ಕೊಟ್ಟಿದ್ದಾರೆ. ಸರಿಯಾ? ಕ್ವಶನ್ ಕೇಳ್ತಾ ಇರೋದು ಅವರು ಏರಿಯಾ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ, dA/dt ಯಾವಾಗ, ವೆನ್ ರೇಡಿಯಸ್ ಇಸ್ 10 cm, ವೆನ್ r is equals to 10 cm. ಏರಿಯಾ ಆಫ್ ಅ ಸರ್ಕಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು, πr². ಈಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. dA/dt ವಿತ್ ರೆಸ್ಪೆಕ್ಟ್ ಟು r is equals to ವ್ಯಾಲ್ಯೂ ಎಷ್ಟು ಹೇಳಿ, 10 ಅಲ್ವಾ, is equals to ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಆವಾಗಲೇ ಮಾಡಿತ್ತಲ್ಲ, ಏನು ಬಂತು, 2πr. ಈಗ 2 × π ಅನ್ನು ಹಾಗೆ ಇಡಿ, ಇಂಟು r ಅಂದರೆ ಅವ್ರು ಏನಂತ ಕೊಟ್ಟಿದ್ದಾರೆ ಅಂತ ಕೇಳಿದರೆ πr² ಅಲ್ಲ, 2πr. r ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು, 10 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದು ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ನಾವಿಲ್ಲಿ ಡಿಫ್ರೆನ್ಷಿಯೇಟ್ ಮಾಡುವಾಗ 2πr ಇಂಟು ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, dr/dt ಇದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. 2 × π ಇಂಟು 10 ಇಂಟು dr/dt ಎಷ್ಟು ಬಂದಿದೆ ನಮಗೆ, 3. ಆವಾಗ ಎಷ್ಟಾಗುತ್ತೆ, 10 3s 30 60 π cm²/s. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ dr/dt. ಯಾಕಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡುವಾಗ 2πr ಆಗುತ್ತೆ. ಯಾವುದನ್ನು πr² ಡಿಫ್ರೆನ್ಷಿಯೇಟ್ ಮಾಡುವಾಗ ಯಾಕೆ ಹೇಳಿ, ನಾವು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇರೋದಲ್ವಾ, ಆವಾಗ ಯಾವುದನ್ನು ಪೈಯನ್ನು ಕಾಮನ್ ಆಗಿ ಪೈ ಕಾನ್ಸ್ಟೆಂಟ್ ಅಂತ ಔಟ್ಸೈಡ್ ಇಟ್ಟಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, 2r ಆಗುತ್ತೆ. ಸರಿ, ಮತ್ತು r ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಅದೇನಾಗುತ್ತೆ, dr/dt. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದನ್ನು ಮರಿಬೇಡಿ. ಓಕೆ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ನು. ಇದಕ್ಕೂ ಕೂಡ ನೀವು 4 ಸ್ಟಾರ್ ಕೊಡ್ಬೋದು. ಇಂಪಾರ್ಟೆಂಟ್ ಕ್ವಶನ್ ಇದು. ಇಂಥದ್ದು ಫೈನ್ ದ ರೇಟ್ ಆಫ್ 4 to 5 ಸ್ಟಾರ್ನ ಆರಾಮ್ಸೆ ಕೊಡ್ಬೋದು ಇದಕ್ಕೆ. ಓಕೆ, ಇದಕ್ಕೆ ನಾನು 4.5 ಸ್ಟಾರ್ನ ಕೊಡ್ತೇನೆ ಸ್ಟೂಡೆಂಟ್ಸ್. ಓಕೆ, ಇದಕ್ಕೆ 4.5 ಸ್ಟಾರ್ ಕೊಡ್ತಾ ಇದ್ದಾನೆ. ಏನಿದು, ರೇಟ್ ಆಫ್ ಚೇಂಜ್ ಆಫ್. ಇಲ್ಲಿ dr/dt ಬರೀಬೇಕು, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಟಿ ನೀವು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು. ಸರಿಯಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ಟೂಡೆಂಟ್ಸ್. ದ ರೇಡಿಯಸ್ ಆಫ್ ಅ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ ಎಂತ ಹೇಳ್ತಾ ಇದ್ದಾರೆ, ಸರ್ಕಲ್ನ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಏನು ಹೇಳ್ತಾ ಇದೆ, ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್, ಎಷ್ಟು ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತೆ, 0.7 cm/s ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತೆ. ಕ್ವಶನ್ ಕೇಳಿದ್ದವರು, ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಇನ್ಕ್ರೀಸಿಂಗ್. ಏನು ಇನ್ಕ್ರೀಸ್ ಆಗ್ತಾ ಇದೆ, ರೇಡಿಯಸ್ ಆಫ್ ದ ಸರ್ಕಲ್ ಇನ್ಕ್ರೀಸ್ ಅಂದರೆ ಏನು ಹೇಳಿ ಮೀನಿಂಗ್, dr/dt ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಅದನ್ನು ಎಷ್ಟಂತ ಕೊಟ್ಟಿದ್ದಾರೆ, 0.7 ಅಂತ ಕೊಟ್ಟಿದ್ದಾರಲ್ವಾ, ಸರಿಯಲ್ಲ? ಈಗ ಕ್ವಶನ್ ಏನು ಕೇಳಿದೆ, ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಸರ್ಕಂಫರೆನ್ಸ್. ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡೋದು. ಇದೇನು ಫಾರ್ಮುಲಾ ಏನು ಹೇಳಿ, 2πr ಅಲ್ವಾ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟಿ. dc/dt is equals to, ನಾನು ಹೇಳಿದ್ದೆ 2π ಆಯಿತಾ. r ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, dr/dt ಅಲ್ವಾ. 2π ಇಂಟು dr/dt ಅಂದರೆ ಏನು, 0.7 ಇಂಟು 2 ಅಂತ ಹೇಳಿದ್ರೆ 1.4 ಆಗುತ್ತೆ ಸ್ಟೂಡೆಂಟ್ಸು. 1.4 ವಿತ್ π ಅಲ್ವಾ, cm/s. ನಾವಿಲ್ಲಿ ಸರ್ಕಂಫರೆನ್ಸ್ ಮಾಡ್ತಾ ಇರೋದು cm² ಅಲ್ಲ, ಸೆಂಟಿಮೀಟರ್. 2 ಇಂಟು 0.7 ಎಷ್ಟಾಗುತ್ತೆ, 1.4 ಅಲ್ಲ, ಇಂಟು π ಆ್ಯಸ್ ಇಟ್ ಇಸ್ ಆಗುತ್ತೆ ಅವಳಿ. ಇದು ಇಂಪಾರ್ಟೆಂಟು. ಇದಕ್ಕೆ ನಾನು 4 ಸ್ಟಾರ್ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್, 4 ಸ್ಟಾರ್. ಓಕೆ, ಸರ್ಕಂಫರೆನ್ಸ್ಗಳಿದ್ದಾರೆ ಅಷ್ಟೇ. ನಿಮ್ಗೆ ಯಾವುದು ಫಾರ್ಮುಲಾ ಬಂದರೆ ಇದು ಆರಾಮಾಗಿ ಮಾಡ್ಬೋದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್, ಫೈನ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ. ಈಗ ನೋಡಿ, ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ಫಂಕ್ಷನ್ ಎಫ್ ಗಿವನ್ ಬೈ f of x is equals to 2x² minus 3x. ಇದು 2x² minus 3x ಸ್ಟೂಡೆಂಟ್ಸ್ ಈಸ್ ಆಪ್ಷನ್ ಎ ಇನ್ಕ್ರೀಸಿಂಗ್, ಆಪ್ಷನ್ ಬಿ ಡಿಕ್ರೀಸಿಂಗ್. ಆಪ್ಷನ್ ಎ ಇನ್ಕ್ರೀಸಿಂಗ್, ಆಪ್ಷನ್ ಬಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ. ಜಾಸ್ತಿ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಒಂದು 2 ಸ್ಟಾರ್ ಕೊಡ್ಬೋದು ಅಷ್ಟೇ, ಬಟ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ, 2x² minus 3x ಅಲ್ಲ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ.
ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 2 ಔಟ್ಸೈಡ್ ಕಾಮನ್ ಔಟ್ಸೈಡ್ ಇಡ್ತೀರಾ, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಮತ್ತೆ 2x ಆಗುತ್ತೆ, 2 × 2 ಏನಾಗುತ್ತೆ 4x ಆಗುತ್ತೆ -3 ಇದು ಸರಿಯಾ ಕರೆಕ್ಟ್ ಅಲ್ಲ. ಈಗ ಇದನ್ನು ಏನಂತ ಕನ್ಸಿಡರ್ ಮಾಡೋಣ, f'(x)ನ >0 ಅಂತ ಕನ್ಸಿಡರ್ ಮಾಡೋಣ. f'(x) >0 ಅಂದರೆ ಮೀನಿಂಗ್ ಏನು ಹೇಳಿ, 4x - 3 ಅನ್ನೋದು >0 ಅಂತ ಅರ್ಥ, ವಿಚ್ ಇಂಪ್ಲೈಸ್ 4x -3 ನೀವು ತೊಗೊಂಡು ಬಂದರೆ ಏನಾಗುತ್ತೆ +3 ಆಗುತ್ತಲ್ಲ 3, ವಿಚ್ ಇಂಪ್ಲೈಸ್ ಪುನಃ ಅಥವಾ therefore ಅಂತ ಬರೆದ್ರೂ ಅಡ್ಡಿಲ್ಲ, x ಈಸ್ ಗ್ರೇಟರ್ ದ್ಯಾನ್ 4 ನಾಚೆ ನೋಡಿದ್ರೆ ಡಿವೈಡೆಡ್ ಬೈ ಆಗುತ್ತಲ್ಲ 3/4 ಸರಿಯಾ. ಇದಾಯ್ತಾ. ಇದ್ರ ಮೀನಿಂಗ್ ಅಂತ ಕೇಳಿದರೆ ಫಾರ್ ಇನ್ಕ್ರೀಸಿಂಗಿಗೆ ಏನಾಗುತ್ತೆ ಅಂತ ಕೇಳಿದರೆ f'(x) >0 ಫಾರ್ ಇನ್ಕ್ರೀಸಿಂಗ್ ಇದು therefore f(x) ಈಸ್ ಇನ್ಕ್ರೀಸಿಂಗ್ ಯಾವಾಗ ವೆನ್ x ಬಿಲಾಂಗ್ಸ್ ಟು, ಇಲ್ಲಿ ಏನು ಬಂದಿದೆ ಆನ್ಸರ್ 3/4 ಇನ್ಫಿನಿಟಿ. ಬ್ರ್ಯಾಕೆಟ್ ನೋಡ್ಕೊಳ್ಳಿ, ಇನ್ಕ್ರೀಸಿಂಗ್ ಆಗೋದು ಯಾವಾಗ 3/4 ಇನ್ಫಿನಿಟಿ, ಯಾಕಂದರೆ x ಇಸ್ ಗ್ರೇಟರ್ ದೆನ್ 3/4 ಅಂದಿದ್ದಾರಲ್ಲ ಟಿಲ್ ಇನ್ಫಿನಿಟಿ. ಅದೇ ಡಿಕ್ರೀಸ್ ಆಗೋದು ಯಾವಾಗ ವೆನ್ f'(x) ಈಸ್ ಲೆಸ್ ದೆನ್ 0 ಅಂದರೆ therefore f(x) ಈಸ್ ಡಿಕ್ರೀಸಿಂಗ್ ಯಾವಾಗ ಡಿಕ್ರೀಸಿಂಗ್ ಹೇಳಿ, ವೆನ್ x ಬಿಲಾಂಗ್ಸ್ ಟು, ಇದು +∞ ಆಯ್ತಲ್ಲ -∞ಇಂದ 3/4ವರೆಗೂ ಆಗುತ್ತೆ. ಇದು ಡಿಕ್ರೀಸಿಂಗ್ ಮತ್ತು ಇನ್ಕ್ರೀಸಿಂಗ್ ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ 4x - 3 ಅಂತ ತೊಗೊಂಡ್ರಿ, >0 ಅಂತ ತೊಗೊಳ್ತೀರಾ, >0 ಅಂತ ತೊಗೊಂಡಾಗ x = 3/4 ಆಗುತ್ತೆ. ಇನ್ಕ್ರೀಸಿಂಗ್ ಅಂತ ಹೇಳಿದಾಗ 3/4 ಇಂದ ಇನ್ಫಿನಿಟಿವರೆಗೆ, ಡಿಕ್ರೀಸಿಂಗ್ ಅಂತ ಹೇಳಿದಾಗ -∞ಇಂದ 3/4ವರೆಗೆ ಬರುತ್ತೆ. ಓಕೆ, ಇದು ಒಂದು ಟೈಪ್ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಈ ಟೈಪನ್ನು ನೋಡ್ಕೊಳ್ಳಿ ಆಯಿತಾ, ನಾನೇನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಬಟ್ ನೋಡ್ಕೊಳ್ಳಿ. ಓಕೆ, ಫೈನ್ ದ ಇಂಟರ್ವಲ್ ಎಟ್ ವಿಚ್, ಸೇಮ್ ಕ್ವಶನ್ ಸ್ಟೂಡೆಂಟ್ಸ್. ಇಲ್ಲಿ ಏನು ಕೊಟ್ಟಿದಾರಲ್ಲ, ಫೈನ್ ದ ಇಂಟರ್ವಲ್ ಎಟ್ ವಿಚ್ ದ ಫಂಕ್ಷನ್ f is given by f(x) = 2x² - 3x ಕೊಟ್ಟಿದ್ದಾರಲ್ಲ, ಇಲ್ಲಿ ನಾನು ಫಂಕ್ಷನ್ ಬೇರೆ ತಗೊಳ್ತೇನೆ. ಫಂಕ್ಷನ್ನ ಏನು ತಗೊಳ್ಳೋಣ ಅಂತ ಕೇಳಿದರೆ ವೇಟ್ ಸ್ಟೂಡೆಂಟ್ಸು, f(x) = 2x² - 3x ಆಗಿದೆಯಲ್ಲ, f(x) = x² - 4x + 6 ಸೇಮ್ ಇನ್ಕ್ರೀಸಿಂಗ್ ಆ್ಯಂಡ್ ಸೆಕೆಂಡ್ ಒನ್ ಡಿಕ್ರೀಸಿಂಗ್. ಓಕೆ, ಸೊ ಇಲ್ಲಿ ನೋಡಿ ಫಸ್ಟಿಗೆ f'(x) ಮಾಡೋಣ. ಏನಾಗುತ್ತೆ ಇದನ್ನು f'(x) ಮಾಡಿದರೆ 2x - 4 ಆಗುತ್ತಲ್ಲ ಸರಿಯಾ, 2x - 4 ಲೆಟ್ f'(x) ಎಂತ ತಗೊಳ್ಳೋಣ, >0 ಅಂತ ತಗೊಳ್ಳೋಣ. >0 ಅಂದರೆ ಮೀನಿಂಗ್ ಏನು ಹೇಳಿ, f'(x) ಅಂದರೆ ಏನು 2x - 4 ಅಲ್ಲ, ಅದೇನಾಗುತ್ತೆ >0 ಆಗುತ್ತೆ, ವಿಚ್ ಇಂಪ್ಲೈಸ್ 2x - 4 ಆಚೆ ತಗೊಂಡು ಹೋದರೆ 4 ಆಗುತ್ತಲ್ಲ. ನಮ್ಗೆ ಬೇಕಾಗಿರೋದೇನು x ಅಲ್ಲ, x = 4/2, x ಅಲ್ಲ >4/2. 4/2 ಅಂದರೆ 2 1s 2 2s 2 ಅಂದರೆ x is greater than 2 ಆಗುತ್ತೆ. ಸೊ therefore f(x) ಯಾವಾಗ ಇನ್ಕ್ರೀಸಿಂಗ್ ಹೇಳಿ, ಈಗ ಇಫ್ x ಬಿಲಾಂಗ್ಸ್ ಟು ಯಾವುದು 2, ಅಲ್ವಾ, ಅದೇ f(x) ಯಾವಾಗ ಡಿಕ್ರೀಸಿಂಗ್ ಆಗುತ್ತೆ, ಇಫ್ x ಬಿಲಾಂಗ್ಸ್ ಟು -∞, 2. ಹಿಂದಿನ ಥರದೇ ಸ್ಟೂಡೆಂಟ್ ಸೇಮ್ ವ್ಯಾಲ್ಯೂ ಏನು ಚೇಂಜ್ ಆಗಿದೆ ಅಷ್ಟೇ. ಇಲ್ಲಿ ಏನು ಬರುತ್ತೆ ಅಪ್ ಟು ಇನ್ಫಿನಿಟಿ, ಆಮೇಲೆ ಇನ್ನೇನು ಹೇಳಿ -∞ ಟು ಈ ನಂಬರ್. ಓಕೆ, ಇದನ್ನೇ ಮಾಡ್ತಾ ಇರೋದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಸರಿಯಾ. ನೆಕ್ಸ್ಟ್ ಕ್ವಶನ್ನು ಫೈನ್ ದ ಇಂಟಿಗ್ರಲ್ಸ್ ಆಫ್, ಇದು ಇಂಟಿಗ್ರಲ್ಸ್ ಚಾಪ್ಟರಿಂದ ಕೇಳಿದ್ದಾರೆ. 1/(x + x log x ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಂಟಿಗ್ರಲ್ಸ್ ಅಂತ ಹೇಳಿಕೊಂಡು ಇಂಟಿಗ್ರೇಷನ್ ಸೈನನ್ನು ತಗೊಳ್ಳೇಬೇಕು. ಸೊ ಇಲ್ಲೇನಾಗುತ್ತೆ dx/ ಕಂಪ್ಲೀಟ್ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿ ಆದಮೇಲೆ 1/(x + x log x ಇಂಟಿಗ್ರೇಷನ್ ಸೈನ್ ಆಗದೆ ಇದ್ದರೆ 0 ಮಾರ್ಕ್ ಆಗ್ತಾರೆ. ಓಕೆ, dx/ ಇಲ್ಲಿ x ಅನ್ನೋದು ಒಂದು ಟರ್ಮ್ ಆಗುತ್ತೆ, x × log x ಅನ್ನೋದು ಒಂದು ಟರ್ಮ್ ಆಗುತ್ತೆ. ಎರಡರಲ್ಲೂ ಕಾಮನ್ ಯಾವುದು, x ಕಾಮನ್ ಅಲ್ವಾ, ಎಕ್ಸನ್ನು ಕಾಮನ್ ಔಟ್ಸೈಡ್ ಇಟ್ಟಿದ್ರೆ ಇಲ್ಲೇನು ಉಳಿತದೆ ನೋಡಿ, x ಇದ್ದಲ್ಲಿ 1 ಉಳಿತದೆ, ಪ್ಲಸ್ ಇಲ್ಲಿ 1 ಕಂಪಲ್ಸರಿ ಬರೀಲೇಬೇಕು. ವೈ ಬಿಕಾಸ್ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಪ್ಲಸ್ ಇದೆ ಅಂದರೆ 2 ಟರ್ಮ್ಸ್ ಇದೆ, 2 ಟರ್ಮ್ಸ್ ಅಂದರೆ 1 ಟರ್ಮಲ್ಲಿ 1 ಉಳಿಯೋದನ್ನು ಬರೀಬೇಕು. ಆ್ಯಂಡ್ ಇಲ್ಲಿ ಆಲ್ರೆಡಿ ಎಕ್ಸನ್ನು ಔಟ್ಸೈಡ್ ಇಟ್ಟಾಗಿದೆ, ಏನು ಉಳಿತದಲ್ಲಿ ಲಾಗ್ ಎಕ್ಸ್, ಕರೆಕ್ಟಾ. ಸೊ ಈಗ ಇದು ಮಾಡಿ ಆದಮೇಲೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು. 1 + log x ಇದ್ದಲ್ಲಿ ನಾವು t ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. 1 + log x ಇದ್ದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಈಗ 1 ಬಿಟ್ಟಾಕಿ, ಇಟ್ ಈಸ್ ಡಿಫ್ರೆನ್ಷಿಯೇಟ್ ಮಾಡುವಾಗ ಏನಾಗೋದಿಲ್ಲ. ಲಾಗ್ ಎಕ್ಸ್ ಏನಾಗುತ್ತೆ 1/x ಅಲ್ವಾ, 1/x × dx = dt ಆಗುತ್ತೆ. ಸೊ dx × 1 ಏನಾಗುತ್ತೆ dx/x = dt ಆಗುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. dx/x ಇದ್ದಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ನೀವು dt ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಂಟಿಗ್ರೇಷನ್ ಸಿಂಬಲ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ dx/x ಅಂದರೆ ಏನು ಬಂತು ಇಲ್ಲಿ dt.
ಇದು ಡಿನಾಮಿನೇಟ್ರಲ್ಲಿದೆ. ಯಾವುದು 1 + log x ಅನ್ನೋದು ಡಿನಾಮಿನೇಟ್ರಲ್ಲಿದೆ. 1 + log x ನಾವೇನು ತಗೊಂಡಿದ್ದೇವೆ ಟಿ, ಡಿನಾಮಿನೇಟ್ರಲ್ಲೇ ಬರಿಬೇಕು, ಇಂಪಾರ್ಟೆಂಟ್ ಅದು. ಸೊ ಈಗ ಇದನ್ನು ನಾನು ಬರೆಯುವಾಗ 1/t × dt ಅಂತ ಬರಿಬೋದಾ. ಇಂಟಿಗ್ರೇಷನ್ ಆಫ್ 1/t ಏನಾಗುತ್ತೆ, log t ಆಗುತ್ತೆ, log t. ಈಗ log ಆಫ್ ಟಿ ಅಂದರೆ ಏನು ಎಸ್ಯೂಮ್ ಮಾಡ್ಕೊಂಡಿದ್ದೇವೆ, ಏನಂತ ತಗೊಂಡಿದ್ದೇವೆ 1 + log x. ಇದು ಆನ್ಸರ್ ಆಗುತ್ತೆ. ಲಾಗ್ ಆಫ್ 1 + log x ಆಗುತ್ತಾ. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಇದಕ್ಕೆ 4 ಸ್ಟಾರ್ ಕೊಡ್ಬೋದು. 1 2 3 4. ಓಕೆ, ಸೊ ಅಂದರೆ ಸೇಮ್ ಕ್ವಶನ್ಸ್ ಬರದೇ ಇದ್ದರೂ ಕೂಡ ಈ ಟೈಪ್ ಆಫ್ ಪ್ರಾಬ್ಲಮ್ ಸೇಮ್ ಬರುತ್ತೆ. ಇದು ಇಂಟಿಗ್ರೇಷನಿಂದ ಮಾಡಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್ನು ಫೈನ್ ದ ಇಂಟಿಗ್ರಲ್ಸ್ ಆಫ್ ಸೇಮ್ ಫೈನ್ ದ ಇಂಟಿಗ್ರಲ್ಸ್ ಅಂತ ಹೇಳ್ತಾರೆ. ಅವ್ರು ಕ್ವಶನ್ ಕೊಡುವಾಗ ಫೈನ್ ದ ಇಂಟಿಗ್ರಲ್ಸ್ ಅಂತ ಜಸ್ಟ್ ಫೈನ್ ದ ಇಂಟಿಗ್ರಲ್ಸ್ ಅಂತ ಕೊಟ್ಟಿರ್ತಾರೆ. ಬಟ್ ನೀವು ಇಂಟಿಗ್ರಲ್ ಸಿಂಬಲ್ ಹಾಕಲೇಬೇಕು. ನೀವು ಕಂಪ್ಲೀಟ್ ಪ್ರಾಬ್ಲಮ್ ಮಾಡಿ ಇಂಟಿಗ್ರಲ್ ಸಿಂಬಲ್ ಹಾಕದೇ ಇದ್ದರೆ 0 ಮಾರ್ಕು. 1/x - √x ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಈಗ ಇಂಟಿಗ್ರೇಷನ್ ತಗೊಳ್ತೇನೆ, ಇದನ್ನು dx / x - √x ಅಂತ ತಗೊಳ್ಳೋಣ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೆಪ್ dx / ನಾವಿದನ್ನು √x × √x - 1 ಆಗಿ ಬರ್ಕೊಳ್ತೇನೆ. ಯಾಕಂದರೆ ಇದನ್ನೀಗ ಮಲ್ಟಿಪ್ಲೈ ಮಾಡಿ √x × √x ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ x ಉಳಿತದೆ. √x × 1 ಏನಾಗುತ್ತೆ, √x ಆಗುತ್ತೆ, ರೈಟ್. ಸೊ ಇದೇನಾಗುತ್ತೆ √x × √x - 1. ಇವಾಗ ನೀವು ಲೆಟ್ ಮಾಡಬೇಕು. ಯಾವುದನ್ನು ಲೆಟ್ ಅಂತ ತಗೊಳ್ತೀರಾ, ಇದನ್ನು. ಯಾವುದನ್ನು √x - 1 t ಅಂತ ತಗೊಳ್ತೀರಾ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, √x ಇದು ಡಿಫ್ರೆನ್ಸಿಯೇಷನ್ ಏನು 1/2 √x ಅಲ್ವಾ × dx, ಸರಿಯಾ, ಈಸ್ ಈಕ್ವಲ್ಸ್ ಟು ಟಿ. ಇದು ಡಿಫ್ರೆನ್ಸಿಯೇಷನ್ನು dt ಆಗುತ್ತೆ. ಈಗ ನೋಡಿ dx / √x ಇಲ್ಲೇ ಇರಲಿ, 2 ಆಚೆ ತಗೊಂಡೋಗಿ /2 ಇದ್ದು ಏನಾಗುತ್ತೆ, ಆಚೆ ಹೋಗಾಗ ಮಲ್ಟಿಪ್ಲೈ ಆಗುತ್ತೆ. ಸೊ dx / √x, ಎಲ್ಲಿ dx / √x ಇದೆ ಅಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 2dt ಅಥವಾ dt × 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ. ಈಗ ನಾನು ಅದನ್ನು ಸೀದಾ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೇನೆ. ಯಾವುದಕ್ಕೆ, ಒರಿಜಿನಲ್ ಫಾರ್ಮಿಗೆ ಸಬ್ಸ್ಟಿಟ್ಯೂಷನ್ನ ಮಾಡ್ತೇವೆ. ಅವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಏನಿದೆ dx / √x ಇದ್ದಲ್ಲಿ ನಾವು ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇದನ್ನು. ಸೊ 2 × dt / t. ಯಾಕೆ ಹೇಳಿ, ಟಿ ಅಂದರೆ ಏನಂತ ತೊಗೊಂಡಿದ್ದೇವೆ ನಾವು, √x - 1. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟೂಡೆಂಟ್ಸು. ಇದಕ್ಕೆ ಇಲ್ಲಿ dx / √x ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ, dt × 2 1/√x - 1 ಅಂದರೆ √x - 1 ಅಂದರೆ t. ಸೊ ಇದನ್ನು ಡಿನಾಮಿನೇಟರ್ ಇರಲಿಕ್ಕೆ ಹೋಗಿ ಅದನ್ನು t ಅಂತ ತೊಗೊಳ್ತಾ ಇದ್ದೇವೆ. ಈಸ್ ಈಕ್ವಲ್ಸ್ ಟು ಇದನ್ನೀಗ ಇಂಟಿಗ್ರೇಷನ್ ಮಾಡಿದರೆ ಏನಾಗುತ್ತೆ, 2 log t ಆಗುತ್ತೆ. ಯಾಕೆ ಹೇಳಿ, 2 ಕಾನ್ಸ್ಟೆಂಟ್ ಔಟ್ಸೈಡ್ ಇರ್ತೀರ, 1/t ಏನಾಗುತ್ತೆ, log t ಆಗುತ್ತೆ. ಅದಾದಮೇಲೆ 2 × log t ಅಂದರೆ ನಾವು ಏನು ತೊಗೊಂಡಿದ್ದೇವೆ, √x - 1 ಅಲ್ವಾ, log √x - 1 + c ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಲ್ಲಿ ಯಾಕೆ ನಾವು √x ಔಟ್ಸೈಡ್ ಇಟ್ಟಿದ್ದೇವೆ ಅದು ಗೊತ್ತಿರಬೇಕು. ಯಾಕಂದರೆ ಆಮೇಲೆ √x - 1 t ಅಂತ ತಗೊಳ್ತೀರಾ, ಡಿಫ್ರೆನ್ಷಿಯೇಟ್ ಮಾಡ್ತೀರಾ, dx / √x = dt/2 ಬರುತ್ತೆ. ಇದು ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಕೇಳಿದರೆ ನೀವು ಫಾರ್ಮನ್ನು ನೋಡಿ, ಈ ಫಾರ್ಮಿಗೂ ಇದಕ್ಕೂ ಮ್ಯಾಚ್ ಆಗಬೇಕು. ಇಲ್ಲಿ ನೋಡಿ dx / √x ಇದ್ದಲ್ಲಿ ನಾನು ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ, ಅದಕ್ಕೆ 2 ಆಚೆ ಕಡೆ ತೊಗೊಂಡೋಗಿದ್ದು. ಇದು ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಇಂಟಿಗ್ರಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ನೀವು 4 ಸ್ಟಾರ್ ಕೊಡ್ಬೋದು. ನಾನು ಇದಕ್ಕೆ 4 ಸ್ಟಾರ್ ಕೊಡ್ತಾ ಇದ್ದೇನೆ, 4 ಸ್ಟಾರ್. ನೆಕ್ಸ್ಟ್ ನೋಡಿ, ಫೈಂಡ್ ದ ಇಂಟಿಗ್ರಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಟೈಪ್, ಫೈಂಡ್ ದ ಇಂಟಿಗ್ರಲ್ಸ್ ಆಫ್ ಯಾವುದ್ರದ್ದು, tan ಇನ್ವರ್ಸ್ 2x - 3 ಇದರದ್ದು ಇಂಟಿಗ್ರಲ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಸೊ ನೀವು ಇದನ್ನು ಮಾಡುವಾಗ ಏನು ಮಾಡ್ತಿಲ್ಲ, ಡೈರೆಕ್ಟ್ ಅಲ್ಲ, tan ಇನ್ವರ್ಸ್ ಅಂತ ಹೇಳಿದ್ದಾರೆ. tan ಇನ್ವರ್ಸ್ ಅಲ್ಲ, ಸಾರಿ, ಅದು tan ಸ್ಕ್ವೇರ್. ಓಕೆ, ಕ್ವಶನ್ ಇಸ್ tan ಸ್ಕ್ವೇರ್. ಓಕೆ, ಇದನ್ನು ಏನಂತ ಬರೀಬೋದು, ಇಂಟಿಗ್ರೇಷನ್ ಸೈನ್ ಹಾಕ್ತೀರಾ, 2x - 3 × dx. ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ ಹೇಳಿ, ಇಂಟಿಗ್ರೇಟ್ ಮಾಡಲಿಕ್ಕೆ ಮುಂಚೆ tan ಸ್ಕ್ವೇರ್ 2x - 3 ಇದೆಯಲ್ಲ, ಇದನ್ನು ನಾನು ಸೆಕೆಂಡ್ ಸ್ಕ್ವೇರಲ್ಲಿ ಯಾಕೆ ಬರಿತಾ ಇದ್ದೇನೆ ಕೇಳಿದರೆ, ಯಾಕೆ ಸೆಕೆಂಡ್ ಸ್ಕ್ವೇರಲ್ಲಿ ಬರೀಬೇಕು ಅಂತ ಕೇಳಿದರೆ ನಮಗೆ tan ಸ್ಕ್ವೇರ್ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಸೊ ಅದನ್ನು ಯಾವ ಫಾರ್ಮಲ್ಲಿ ಬರಿತಾ ಇದ್ದೇನೆ, ಸೆಕೆಂಡ್ ಸ್ಕ್ವೇರ್ 2x - 1 ಅಂತ ಬರಿತೇನೆ × dx, ಸರಿಯಾ. ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಏನಾಗುತ್ತೆ, tan 2x - 3 / 2. ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇರೋದು ಮೈನಸ್ ಇಂಟಿಗ್ರೇಷನ್ ಆಫ್ 1 ಏನು, x + c. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಏನು ಮಾಡ್ತಾ ಇರೋದು, ನಾವು ಡೈರೆಕ್ಟ್ ಯಾಕೆ ಇಂಟಿಗ್ರೇಟ್ ಮಾಡ್ತಾ ಇಲ್ಲ, ಬಿಕಾಸ್ tan ಸ್ಕ್ವೇರ್ ಇದಿಲ್ಲ, ಸೆಕೆಂಡ್ ಸ್ಕ್ವೇರಿಗಿದೆ. ಸೊ ಇದನ್ನು ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಸ್ಕ್ವೇರಲ್ಲಿ ಬರೀತಾರೆ. ಅದಾದಮೇಲೆ ಇದನ್ನು ಇಂಟಿಗ್ರೇಟ್ ಮಾಡಿದಾಗ tan 2x - 3 / 2 ಆಗುತ್ತೆ. 1 ಇಂಟಿಗ್ರೇಟ್ ಮಾಡಿದರೆ x ಬರುತ್ತೆ. ಓಕೆ, ಸೊ ಇದು ಇಂಟಿಗ್ರೇಷನ್ ಇಂದ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಫೈನ್ ದ ಇಂಟಿಗ್ರಲ್ ಆಫ್, ನೆಕ್ಸ್ಟ್ ಕ್ವಶನ್, ಇದು ಇಂಪಾರ್ಟೆಂಟ್. ಇದಕ್ಕೆ 3.5 ಸ್ಟಾರ್ ಕೊಡ್ತಾ ಇದ್ದಾನೆ. ಓಕೆ, 3.5 ಸ್ಟಾರ್. ನೆಕ್ಸ್ಟ್ ಕ್ವಶನ್ ನೋಡಿ, ಫೈನ್ ದ ಇಂಟಿಗ್ರಲ್ಸ್ ಆಫ್,
ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಇಂಟಿಗ್ರಲ್ಸ್ ಆಫ್ cot x ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಸರಿಯಾ? ಇಂಟಿಗ್ರೇಷನ್ ಆಗ್ತೀರಾ? ಏನಂತ ಹೇಳಿದ್ದಾರೆ? cot x ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಹೇಳಿದ್ದಾರೆ ಅಲ್ವಾ, ಇಂಟು ಡಿ ಎಕ್ಸ್. ಈಗ ಲೆಟ್ ಯಾವುದನ್ನು ಲೆಟ್ಟಾಗಿ ತಗೊಳ್ಳೋಣ? ಲಾಗ್ ಆಫ್ ಸೈನ್ ಎಕ್ಸ್ ಅಂತ ತಗೊಳ್ಳೋಣ. ಲಾಗ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತಗೊಳ್ಳೋಣ. ಲಾಗ್ ಆಫ್ ಸೈನ್ ಎಕ್ಸನ್ನು ಟಿ ಅಂತ ತಗೊಂಡ್ರೆ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x ಅಲ್ವಾ, ಅಂದರೆ 1/x ಪ್ಲೇಸಲ್ಲಿ ಏನಿದೆ ಇಲ್ಲಿ? ಸೈನ್ ಎಕ್ಸ್ ಇದೆ. ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಮಾಡಬೇಕಲ್ಲ, ಏನಾಗುತ್ತೆ? ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊಳ್ಳಿ, ಇಸ್ ಈಕ್ವಲ್ಸ್ ಟು ಟಿದು ಡಿಫ್ರೆನ್ಸಿಯೇಷನ್ ಡಿ ಟಿ ಆಗುತ್ತೆ. ಸರಿಯಾ? ಈಗ ನೋಡಿ, ಕಾಸ್ 1 ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಕಾಸ್ ಬೈ ಸೈನ್ ಏನಾಗುತ್ತೆ? ಕಾಟ್ ಅಲ್ಲ, ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಏನು ಬಂತಿಲ್ಲಿ? ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಅಂದರೆ ಈ ಪ್ಲೇಸಲ್ಲಿ ಕಾಟ್ ಎಕ್ಸ್ ಡಿ ಎಕ್ಸ್ ಇದ್ದಲ್ಲಿ ಡಿ ಟಿನ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಡಿ ಎಕ್ಸ್ ಅಂದರೆ ಏನು ಬಂತು? ಡಿ ಟಿ ಇಂಟು ಲಾಗ್ ಸೈನ್ ಎಕ್ಸನ್ನು ಏನಂತ ತೊಗೊಂಡಿದ್ದೇವೆ ನಾವು? ಟಿ ಅಂತ ತೊಗೊಂಡಿದ್ದೇವಲ್ಲ, ಇಂಟು ಟಿ. ಇನ್ನು ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ನಾವು, ಇಂಟಿಗ್ರೇಟ್ ಮಾಡಲಿಲ್ಲ. ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? ಟಿ ಸ್ಕ್ವೇರ್ ಬೈ 2. ಯಾಕೆ ಹೇಳಿ? ಟಿ ಟು ದಿ ಪವರ್ ಆಫ್ n+1 ಡಿವೈಡ್ ಬೈ n+1 ಆಗುತ್ತೆ. ಈಗ ಟಿ ಅಂದರೆ ಏನು ತೊಗೊಂಡಿದ್ದೇವೆ ನಾವು? ಟಿ ಅಂದರೆ ಏನು? ಲಾಗ್ ಸೈನ್ ಎಕ್ಸ್ ಅಲ್ಲ, ಲಾಗ್ ಆಫ್ ಸೈನ್ ಎಕ್ಸ್ ಅದರ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಬರೀಲೇಬೇಕು. ಇದನ್ನು ಮಿಸ್ ಮಾಡಲಿಕ್ಕಿಲ್ಲ. 2 ಮಾರ್ಕ್ಸ್ ಕ್ವಶನಲ್ಲಿ ಪ್ಲಸ್ ಸಿ ಅನ್ನು ಮಿಸ್ ಮಾಡಿದರೆ ಹೋಗುತ್ತೆ, ಮಾರ್ಕ್ಸ್ ತೆಗಿತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಟು ಇನ್ ಇಂಟಿಗ್ರೇಷನ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಾರೆ. ಡಿ ಟಿ ಬಿಡಿ, ಇದನ್ನು ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? ಟಿ ಟು ದಿ ಪವರ್ ಆಫ್ 1+1 ಡಿವೈಡ್ ಬೈ 1+1 ಆಗುತ್ತೆ. ಯಾಕೆ ಹೇಳಿ? ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟಿಗ್ರೇಷನ್ ಏನು? ಎಕ್ಸ್ ಟು ದಿ ಪವರ್ ಆಫ್ n+1 ಬೈ n+1 ಅಲ್ವಾ, ಅದನ್ನೇ ಮಾಡಿ ಇದೆಲ್ಲ ಬಂದಿದ್ದು. ಓಕೆ, ಹೋಪ್ ಸ್ಟೂಡೆಂಟ್ಸ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಇಂಪಾರ್ಟೆಂಟು. ಇದಕ್ಕೆ ನಾವು 5 ಸ್ಟಾರ್ ಕೊಡ್ಬೋದು, ಅಟ್ಲೀಸ್ಟ್ 4 ಸ್ಟಾರ್ ಅಂತೂ ಪಕ್ಕ ಕೊಡ್ಬೋದು. ಓಕೆ ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ. ಫೈನ್ ದ ಇಂಟಿಗ್ರಲ್ ಆಫ್, ಇದು ಯಾವುದು? ಲಾಸ್ಟ್ ಪ್ರಾಬ್ಲಮ್ ಏನು? ಕಾಟ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಆ್ಯಂಗಲ್. ನೆಕ್ಸ್ಟ್ ಈಗ ಇಂಟಿಗ್ರೇಷನ್ ಆಯಿತು. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಫೈಂಡ್ ದ ಆ್ಯಂಗಲ್ ತೀಟಾ ಬಿಟ್ವೀನ್ ದ ವೆಕ್ಟರ್ಸ್ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿದ್ದಾರೆ? ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ ಜೆ ಮೈನಸ್ ಕೆ ಆ್ಯಂಡ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು ಐ ಮೈನಸ್ ಜೆ ಪ್ಲಸ್ ಕೆ. ಇದು ಕೊಟ್ಟಿದ್ದಾರೆ. ಏನು ಮಾಡ್ತೀರಾ? ಆ್ಯಂಗಲ್ ಕೇಳಿದ್ದಲ್ವ, ಕಾಸ್ ಥೀಟಾ ಫಾರ್ಮುಲಾ ಏನು ಹೇಳುತ್ತೆ? ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂದರೆ ಮೀನಿಂಗ್ ಏನು ಹೇಳಿ? ಇದ್ರ ಐ 1 ಇಂಟು 1 ಏನಿಲ್ಲ ಅಂದ್ರೆ 1 ಅಲ್ಲ, 1 ಆಗುತ್ತಾ? ಆಯಿತಾ? ಇಲ್ಲಿ 1 ಇದೆ, ಇಲ್ಲಿ -1 ಇದೆ. ಜೇನು ಕೊಯಿಫಿಷಿಯಂಟ್, ಈ ಜೆ ಕೊಯಿಫಿಷಿಯಂಟ್. 1 ಇಂಟು -1 ಏನಾಗುತ್ತೆ? -1 ಅಲ್ವಾ. -1 ಇಂಟು 1 -1 ಅಲ್ಲ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಏನಾಗುತ್ತೆ? 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 3. ಅಗೇನ್ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಏನಾಗುತ್ತೆ? 3 ಆಗುತ್ತೆ. ಸರಿ ಅಲ್ಲ? ಈ 1 -1 ಕ್ಯಾನ್ಸಲ್ ಆಗಲಿ. ಇಲ್ಲಿ ಏನು ಉಳಿತು? -1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ? 3 ಉಳಿತದೆ. ಇದೇನು? ಕಾಸ್ ಥೀಟಾ. ನಮ್ಗೆ ಬೇಕಾಗಿರೋದು ಥೀಟಾ ಅಲ್ವಾ. ಕಾಸನ್ನು ಆಚೆ ತಗೊಂಡೋದ್ರೆ ಏನಾಗುತ್ತೆ? ಕಾಸ್ ಇನ್ವರ್ಸ್ ಆಫ್ -1/3. ಓಕೆ, ಇಲ್ಲಿ -1/3 ಇರ್ಲಿಕ್ಕೆ ಹೋಗಿ ನಾವು ಇದನ್ನು ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/3 ಅಂತ ಬರಿಬೋದಲ್ಲ. ಇದು ನಿಮ್ಮ ಆನ್ಸರ್. ಇಲ್ಲಿ -1/3 ಅಂತ ಇರ್ಲಿಕ್ಕೆ ಹೋಗಿ ಪೈ ಮೈನಸ್ ಕಾಸ್ ಇನ್ವರ್ಸ್ 1/3 ಅಂತ ಬರ್ದಿ ಸ್ಟೂಡೆಂಟ್ಸ್. ಇದು ಅಂಥ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ, ಬಟ್ 2 ಸ್ಟಾರ್ನ ಕೊಡ್ತೇನೆ ನಾನು. ಓಕೆ, ಅಂಥ ಇಂಪಾರ್ಟೆಂಟ್ ಅಂತ ಬಿಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ನೀವೆಲ್ಲದನ್ನು ಮಾಡಿ, ಇದ್ರ ಜೊತೆ ಎಕ್ಸ್ಟ್ರಾ ಕ್ವಶನ್ಸನ್ನು ಮಾಡಿ, ಆಯಿತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಎ ಈಸ್ ಈಕ್ವಲ್ಸ್ ಟು, ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು 5i ಮೈನಸ್ ಜೆ ಮೈನಸ್ 3k and vector b is equals to I plus 3j minus 5k. ಇದು 3j ಸ್ಟೂಡೆಂಟ್ಸ್ 5k. ದೆನ್ ಶೋ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಏನಂತ ಶೋ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ? ವೆಕ್ಟರ್ಸ್ ಯಾವುದು? ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆ್ಯಂಡ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇವೆರಡು ಕೂಡ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಶೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನಂತ ಶೋ ಮಾಡ್ಲಿಕ್ಕೆ ಹೇಳ್ತಾರೆ? ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ಈಗ ಫಸ್ಟಿಗೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ನೋಡಿ? ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ, ಇಲ್ಲಿ ಐ ಜೊತೆ 5 ಇದೆ, ಇಲ್ಲಿ 1 ಇದೆ. ಏನಾಗುತ್ತೆ? ಪ್ಲಸ್ ಮಾಡಿದರೆ 6i ಅಲ್ವಾ. ಇಲ್ಲಿ -1 ಇದೆ, ಇಲ್ಲಿ +3 ಇದೆ. ಏನಾಗುತ್ತೆ? +2j ಆಗುತ್ತಲ್ಲ. -3k -5k -8k ಆತಿಲ್ವಾ?
ಸರಿಯಲ್ಲ. ಇದು ವೆಕ್ಟರ್ ಎ ಪ್ಲಸ್ ಬಿ, ಇದು ಡೈರೆಕ್ಟ್ ಮಾಡ್ತಾ ಇದ್ದೆ ನಾನು. ವೆಕ್ಟರ್ ಎ ಮೈನಸ್ ಬಿ ಅಂದರೆ ಏನು, ಮೈನಸ್ ಮಾಡಿ 5 ಅಲ್ಲಿ 1 ಮೈನಸ್ ಮಾಡಿದರೆ 4i. ಆಮೇಲೆ -1 +3 ಮೈನಸ್ ಮಾಡಿದರೆ ಇಲ್ಲಿ ನೋಡಿ -1 ಮೈನಸ್ +3 -1 ಮೈನಸ್ ಇಂಟು ಮೈನಸ್ -3 ಇದೇನಾಗುತ್ತೆ -4 ಅಲ್ಲ, -4j ಪ್ಲಸ್ -3ಕೆ -3 ಫಾರ್ಮುಲದು ಮೈನಸ್ ಅಗೇನ್ -5 ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಲ, ಏನಾಗುತ್ತೆ 2 ಆಗುತ್ತೆ ಪ್ಲಸ್ 2k. ಸರಿಯಲ್ಲ. ಇದರಲ್ಲಿ ಎಂಥ ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸ್ ನಿಮಗೆ. ಈಗ ನೋಡಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇವೆರಡು ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಅಂದರೆ ಏನು ಹೇಳಿ, ಇವೆರಡರದ್ದು ಡಾಟ್ ಪ್ರಾಡಕ್ಟ್ ಒಂದು 0 ಆದರೆ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ಸ್ ಟು 0 ಬಂದರೆ ಇಟ್ಸ್ ಅ ಪರ್ಪೆಂಡಿಕ್ಯುಲರ್. ಇದು ನೋಡಿ ಇದೇನು ಬಂದಿತ್ತು 6i + 2j - 8k. ಡಾಟ್ ಪ್ರಾಡಕ್ಟ್ ಅಂದರೆ ಏನು, ಇದನ್ನು ಮಲ್ಟಿಪ್ಲೈ ಮಾಡಿ 6 4s 24 ಮೈನಸ್ ಯಾಕೆ ಹೇಳಿ 4 2s 8 ಇಲ್ಲಿ ಮೈನಸ್ ಇದೆ 8 8 2s 16 ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ 24 - 8 ಅಂದರೆ 16 16 - 16 ಅಂದರೆ 0. ಪರ್ಪೆಂಡಿಕ್ಯುಲರ್ ಹೌದಲ್ವಾ, ಶೋ ಮಾಡ್ಲಿಕ್ಕೆ ಹೇಳಿದಾರಲ್ಲ. ಈಸ್ ಈಕ್ವಲ್ಸ್ ಟು 0. ಎರಡರ ಡಾಟ್ ಪ್ರಾಡಕ್ಟ್ 0 ಬಂದರೆ ದೇರ್ ಪರ್ಪೆಂಡಿಕ್ಯುಲರ್. ಲಾಸ್ಟಿಗೆ ಬರೆದು ಬಿಡಿನಿ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಇದು ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಎಲ್ರಿಗೂ, ಇದರಲ್ಲೇನು ಡೌಟ್ ಇಲ್ಲ ಅಂತ ಹೇಳ್ಕೊಳ್ತೇನೆ. ನೆಕ್ಸ್ಟ್ ವೆಕ್ಟರ್, ಫೈಂಡ್ ದ ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಅಂತ ಕ್ವಶನ್ ಕೇಳ್ತಾರೆ. ಫೈಂಡ್ ದ ಪ್ರಾಜೆಕ್ಷನ್ ಆಫ್ ವೆಕ್ಟರ್. ಸ್ಟೂಡೆಂಟ್ ಸೇಮ್ ಕ್ವಶನ್ ಬರೆದಿದ್ರು ವ್ಯಾಲ್ಯೂ ಚೇಂಜ್ ಆಗ್ಬೋದು ಅಷ್ಟೇ. ವೆಕ್ಟರ್ ಎ ಅಂದರೆ ಏನು ಕೊಟ್ಟಿದ್ದಾರೆ 2i + 3j + 2k ಆನ್ ಯಾವುದ್ರ ಮೇಲೆ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು i + 2j + k. ಸರಿಯಾ. ಇದನ್ನು ಕೇಳ್ತಾ ಇದ್ದಾರೆ ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಯಾವುದ್ರ ಮೇಲೆ ಯಾವ್ದು ಹೇಳ್ತಾ ಇದ್ದಾರೆ, ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಆನ್ ದ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನು ಮಾಡಬೇಕು ಹೇಳಿ ನೀವು, ಆನ್ ವೆಕ್ಟರ್ ಬಿ ಅಂತ ಹೇಳಿದ್ರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಇಲ್ಲಿ ಆನ್ ಎ ಅಂತ ಇದ್ದರೆ ಡಿವೈಡೆಡ್ ಬೈ ಎ ಅಷ್ಟೇ, ಮತ್ತು ಇದು ಸೇಮ್. ಓಕೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂದರೆ ವೆಕ್ಟರ್ ಎ ಅಂದರೆ ಇದು 2 × 1 ಏನು 2 ಪ್ಲಸ್ 3 × 2 ಏನು 6 ಪ್ಲಸ್ 2 × 1 ಏನು 2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ 1 ಸ್ಕ್ವೇರ್ 2 ಸ್ಕ್ವೇರ್ 1 ಸ್ಕ್ವೇರ್ ಅಲ್ವಾ. ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಏನಾಗುತ್ತೆ ನೋಡಿ ಇಲ್ಲಿಗ 6 + 4 ಇಷ್ಟಾಗುತ್ತೆ 10 ಡಿವೈಡೆಡ್ ಬೈ 2 ಸ್ಕ್ವೇರ್ 4 4 + 1 5 5 + 1 6. ಇದು ಆನ್ಸರ್ ಸ್ಟೂಡೆಂಟ್ಸ್. ಇಲ್ಲಿಗೆ ಸ್ಟಾಪ್ ಮಾಡಿದರೆ ಸಾಕು. ಓಕೆ, ಪ್ರಾಜೆಕ್ಷನ್ ಆಫ್ ವೆಕ್ಟರ್ಸ್ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಬೇಕಾದರೆ ಇನ್ನೂ ಫರ್ದರ್ ಮಾಡ್ಬೋದು, ಬಟ್ ಇನಫ್ ಗೈಸ್. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇದಕ್ಕೆಲ್ಲ ನಾವು ಒಂದು 2 ಸ್ಟಾರ್ ಕೊಡ್ಬೋದು ಅಷ್ಟೇ. ಪ್ರಾಜೆಕ್ಷನ್ ಆಫ್ ವೆಕ್ಟರ್ಸ್ ಕೇಳೋದು ತುಂಬ ಕಡಿಮೆ, ಯಾಕಂದರೆ ಈಸಿ ಇದೆಯಲ್ಲ ಅದಕ್ಕೆ. ಇದಕ್ಕೆ ಒಂದು 3 ಸ್ಟಾರ್ ಕೊಡ್ಬೋದು, 3.5 ಸ್ಟಾರ್ ಕೊಡ್ಬೋದು ಹಿಂದಿನ ಪ್ರಾಬ್ಲಮಿಗೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸು, ಫೈಂಡ್ ಇಫ್ vector A is a unit vector. Vector A is a unit vector and vector x minus vector A into vector x plus vector A is equals to 8. ಇದನ್ನು ಕೊಟ್ಟಿದ್ದಾರೆ ಅವರು. ದೆನ್ ಕ್ವಶನ್ ಕೇಳಿದ್ದು ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದಕ್ಕೆ ನಾನು 5 ಸ್ಟಾರ್ ಕೊಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, 5 ಸ್ಟಾರ್ ಕ್ವಶನ್ ಕೊಡ್ತಾ ಇದ್ದಾನೆ. ಓಕೆ, ಇಲ್ಲೂ ನೋಡಿ ಏನು ಹೇಳಿದ್ದಾರೆ, ವೆಕ್ಟರ್ ಎ ಮೈನಸ್ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ 8 ಅಂತ ಕೊಟ್ಟಿದ್ದಾರೆ. ಸರಿಯಾ. ಇದು ಯಾವ ಫಾರ್ಮುಲಾ ಆಯ್ತು ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಲ್ವಾ. ಎ ಅಂದರೆ ಏನು ಎಕ್ಸ್, ವೆಕ್ಟರ್ ಎಕ್ಸ್ ಅದ್ರ ಮ್ಯಾಗ್ನಿಟ್ಯೂಡ್ ತಗೊಳ್ಳೆ ಅದ್ರ ಸ್ಕ್ವೇರ್ ಮೈನಸ್ ವೆಕ್ಟರ್ ಎ ಅದರದ್ದು ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 8. ಈಗ ವೆಕ್ಟರ್ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಏನು ಆಚೆ ತೊಗೊಂಡೋಗೋಣ 8 ಮೈನಸ್ ಎ ಅನ್ನೋ ಪ್ಲಸ್ ಆಗುತ್ತಲ್ಲ. ವೆಕ್ಟರ್ ಎ ಅನ್ನೋರು ಏನಂತ ಹೇಳಿದ್ದಾರೆ ನೋಡಿ, ಇಲ್ಲಿ ನೋಡಿ, ಈಸ್ ಅ ಯೂನಿಟ್ ವೆಕ್ಟರ್ ಅಂದಿದ್ದಾರೆ. ಯೂನಿಟ್ ಅಂದರೆ ಏನು 1 ಅಲ್ವಾ. 1 ಸ್ಕ್ವೇರ್ ಏನು 1 ಆಗುತ್ತೆ. ಈ ಮೈನಸ್ ಇದ್ದು ಆಚೆ ಪ್ಲಸ್ ಆಯಿತು, ಪ್ಲಸ್ ವೆಕ್ಟರ್ ಎ ಸ್ಕ್ವೇರ್ ಆಗುತ್ತೆ. ಇದು 1 ಅಲ್ಲ, 1 ಸ್ಕ್ವೇರ್ 1 ಆಗುತ್ತಲ್ಲ. ಸೊ ವೆಕ್ಟರ್ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 9 ವಿಚ್ ಇಂಪ್ಲೈಸ್ ಸ್ಕ್ವೇರ್ ನಾಚೆ ನೋಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತಲ್ಲ. ವೆಕ್ಟರ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಆ್ಯಕ್ಚುಲಿ +or-3, ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಇರ್ಲಿಕ್ಕೆ ಹೋಗಿ ಮೈನಸ್ ಬರೆಯೋದು ಬೇಡ, +3 ಇಸ್ ದ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್ ಇದು, ಇದನ್ನು ನೋಡ್ಕೊಳ್ಳಿ. ಈ ಟೈಪ್ ಆಫ್ ಕ್ವಶನ್ ಕೇಳ್ಬೋದು, ಇಂಪಾರ್ಟೆಂಟ್. ಈ ಟೈಪ್ ಕ್ವಶನ್ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಪ್ರಾಜೆಕ್ಷನ್ ಆಫ್ ವೆಕ್ಟರ್.
ಇದನ್ನು ನಾನು 4 ಸ್ಟಾರ್ ಕೊಡ್ತೇನೆ ಈ ಪ್ರಾಬ್ಲಮ್ಗೆ. ಫೈಂಡ್ ದ ಪ್ರಾಜೆಕ್ಷನ್ ಆಫ್ ವೆಕ್ಟರ್. ಈ ಪ್ರಾಬ್ಲಮಿಗೆ ಏನು ಹೇಳಿದ್ದಾರೆ? ಫೈಂಡ್ ದ ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಅಂತ ಹೇಳಿದವರು. ಫೈಂಡ್ ದ ಪ್ರಾಜೆಕ್ಷನ್ ಆಫ್ ವೆಕ್ಟರ್. I plus 3j plus 7k and 7i minus ಸ್ಟೂಡೆಂಟ್ ಇದು j plus 8k. ಪ್ರಾಜೆಕ್ಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರಾಜೆಕ್ಷನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಇದು ಆಫ್ ದ ವೆಕ್ಟರ್ ಆ್ಯಂಡ್ ಅಂದ್ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಅವಾಗ ಏನು ಮಾಡಿ ಗೊತ್ತುಂಟಾ? ವೆಕ್ಟರ್ ಎ ಇದು ಆ್ಯಕ್ಚುಲಿ ಆನ್ ಅಂತ ಬರಬೇಕಿತ್ತು. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಓಕೆ, ಇದೆ ಆನ್ ಅಂತ ಬರಬೇಕಿಲ್ಲೇ. ಈಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಡಾಟ್ 1 × 7 ಅಲ್ವಾ? ಐ ಅನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲಿ ಐ ಇದು ಐ 7 × 1 7 ಮೈನಸ್ 3 ಇಂಟು ಮೈನಸ್ ಯಾಕಂತ ಹೇಳಿದ್ರೆ ಮೈನಸ್ ಇದೆ. 3 ಇಂಟು -1 -3 ಅಲ್ವಾ? 7 × 8 8 7s 56 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಬಿ ಇದು ಮ್ಯಾಗ್ನಿಟ್ಯೂಡ್ 7 ಸ್ಕ್ವೇರ್ 49 ಪ್ಲಸ್ 1 ಪ್ಲಸ್ 64. ಇದೇನಾಗುತ್ತೆ? ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 60 ಬರುತ್ತೆ. ಡಿವೈಡೆಡ್ ಬೈ √114. ಇದು ನಿಮ್ಮ ಪ್ರಾಜೆಕ್ಷನ್ ಆಫ್ ವೆಕ್ಟರ್ಸ್. ಪ್ರಾಜೆಕ್ಷನ್ ಆಫ್ ವೆಕ್ಟರ್ಸ್ ವೆರಿ ಈಸಿ ಸ್ಟೂಡೆಂಟ್ಸ್. ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಬಟ್ ಪ್ರಾಜೆಕ್ಷನ್ ಆಫ್ ವೆಕ್ಟರ್ಸ್ ಕೇಳ್ಬೋದು, ಕೇಳೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಈ ಕ್ವಶನ್ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ವೆಯ್ಟ್ ಇದೇ ಕ್ವಶನ್ ಮಾಡಿದ್ದೆ ನಾವು, ಇಲ್ಲಲ್ಲ. ಬಿ ಈಸ್ ಈಕ್ವಲ್ಸ್ ಟು 8 ಆ್ಯಂಡ್ ವೆಕ್ಟರ್ ಎ ಕೊಟ್ಟಿದ್ದಾರೆ ಅವ್ರು ಏನಂತ? 8 ವೆಕ್ಟರ್ ಬಿ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 8 ವೆಕ್ಟರ್ ಬಿ ಅಂತ ಕೊಟ್ಟಿದ್ದಾರೆ ಅವರು. ಕ್ವಶನ್ ಕೇಳಿದ್ದೇನು ನಿಮಗೆ ಹೇಳಿ? ಫೈಂಡ್ ವೆಕ್ಟರ್ ಎ ಮತ್ತು ಫೈಂಡ್ ವೆಕ್ಟರ್ ಬಿ ಅಂತ ಹೇಳಿದ್ದಾರೆ. ಈಗ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ? ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂದರೆ ಏನು ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. ಇದು ಪುನಃ ನೋಡಿ, ಇಲ್ಲಿ ಇದು ಮೈನಸ್, ಸಾರಿ ಮೈನಸ್. ಎ ಪ್ಲಸ್ ಬಿ ಎ ಮೈನಸ್ ಬಿ ಇದು ಫಾರ್ಮುಲಾ ಅಲ್ವಾ? ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಪ್ಲೇಸಲ್ಲಿ ವೆಕ್ಟರ್ ಎ ಇದೆಯಲ್ವಾ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 8. ಸರಿಯಾ? ಈಗ ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ 8 ವೆಕ್ಟರ್ ಬಿ ಅಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ ನಾವಿಲ್ಲಿ. 8 ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರಿತಾ ಇದ್ದೇವೆ, ಏನು ಚೇಂಜ್ ಮಾಡ್ತಾ ಇಲ್ಲ. ಇಲ್ಲಿ ಮಾತ್ರ ವೆಕ್ಟರ್ ಇದನ್ನು ಇದು ಮಾಡಿದಷ್ಟೇ, ಸಬ್ಸ್ಟಿಟ್ಯೂಟ್ ಮಾಡಿದಷ್ಟೇ. 8 ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್. ಇದು ನೋಡಿ ಹೋಲ್ ಸ್ಕ್ವೇರ್ ಅಂತ ಮಾಡುವಾಗ ನೋಡ್ಕೊಳ್ಳಿ, ಇದಕ್ಕೆ ಹೋಲ್ ಸ್ಕ್ವೇರ್ ಅಂತ ತಗೊಳ್ಳಿ. ಇದೇನಾಗುತ್ತೆ ಹೇಳಿ? 64 ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಅಲ್ಲ, ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಇದು ಈಸ್ ಈಕ್ವಲ್ಸ್ ಟು 8. 64 ಮೈನಸ್ ವೆಕ್ಟರ್ ಬಿ ಇಲ್ಲಿ ಏನಾಗುತ್ತೆ? 63 ಆಗುತ್ತಲ್ಲ. 63 ಇಂಟು ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 8. ಸರಿಯಾ? ನಮಗೀಗ ಬೇಕಾಗಿದ್ದೇನು? ವೆಕ್ಟರ್ ಬಿ ಬೇಕಾಗಿರೋದಲ್ವಾ? ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 8 ಡಿವೈಡೆಡ್ ಬೈ 63 ವಿಚ್ ಇಂಪ್ಲೈಸ್ ನಮ್ಗೆ ಬೇಕಾಗಿರೋದು ವೆಕ್ಟರ್ ಬಿ ಸ್ಕ್ವೇರ್ ನೇಚರ್ ಅಂದರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 8 ಡಿವೈಡೆಡ್ ಬೈ 63. ಸರಿಯಾ? ವೆಕ್ಟರ್ ಬಿ ಅಂದರೆ ಏನು ಬಂತು ನಮಗಿಲ್ಲಿ? ಸ್ಕ್ವೇರ್ ರೂಟ್ ಆಫ್ 8 ಡಿವೈಡ್ ಬೈ 63. ವೆಕ್ಟರ್ ಬಿ ಬಂತು. ಇನ್ನೇನು ಬೇಕು ನಮಗೆ? ವೆಕ್ಟರ್ ಎ ಬೇಕು. ಆ್ಯಂಡ್ ವೆಕ್ಟರ್ ಎನ್ನು ಏನಂತ ತಗೊಳ್ಳೋಣ ನಾವು? ಅವ್ರು ಏನು ಕೊಟ್ಟಿದ್ದಾರೆ? ವೆಕ್ಟರ್ ಎ ಅಂದರೆ 8 ಇಂಟು ವೆಕ್ಟರ್ ಬಿ ಅಲ್ವಾ? 8 ಇಂಟು ವೆಕ್ಟರ್ ಬಿ ಅಂದರೆ ಏನು ಬಂದಿತ್ತು ನಮಗೆ? √8/63 ಬಂತಲ್ಲ. ವೆಕ್ಟರ್ ಏನು ಬಂತು, ವೆಕ್ಟರ್ ವಿನೂ ಬಂತು. ಇಲ್ಲಿ ಮಾಡುವಾಗ ನೋಡ್ಕೊಳ್ಳಿ, ಸ್ಕ್ವೇರ್ ಮಾಡುವಾಗ ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು ಸ್ಟೂಡೆಂಟ್ಸ್. 8 ಸ್ಕ್ವೇರ್ 64 ಆಗುತ್ತೆ, ಇದು ಬಿ ಸ್ಕ್ವೇರ್ ಆಗುತ್ತೆ ಮೈನಸ್ ಬಿ ಸ್ಕ್ವೇರ್. 64ಅಲ್ಲಿ 1 ಅಂತ ಅರ್ಥ, 1 ಮೈನಸ್ ಮಾಡಿದ್ರೆ 63 ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8. 63 ಆಚೆ ತಗೊಂಡೋಗಿ ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ. ಓಕೆ, 5 ಸ್ಟಾರ್ ಕ್ವಶನ್ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟು. 5 ಸ್ಟಾರ್ ಕೊಡ್ತಾ ಇದ್ದೆ ನಾನು. ಓಕೆ, ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಫೈಂಡ್ magnitude of vector x if for a unit vector ಏನಂತೆ? ವೆಕ್ಟರ್ ಎ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು 12. ಕ್ವಶನ್ ಎಂತ ಕೇಳಿದ್ದು? ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಕೇಳಿದಲ್ಲ. ಫಸ್ಟ್ ಇದನ್ನು ಬರ್ಕೊಳ್ಳಿ.
ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಅಲ್ದಾ ಈಸ್ ಈಕ್ವಲ್ಸ್ ಟು 12 ಅಲ್ವಾ ಎ ಮೈನಸ್ ಬಿ ಎ ಪ್ಲಸ್ ಬಿ ಹೇಗೇನದು ಆವಾಗ ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಹಾಕ್ಕೊಳ್ಳಿ ಸ್ಟೂಡೆಂಟ್ಸ್ ಮೈನಸ್ ವೆಕ್ಟರ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 12 ಯೂನಿಟ್ ವೆಕ್ಟರ್ ಎ ಅಂದರೆ ಏನಂತ ಹೇಳಿದ್ದಾರೆ ಯೂನಿಟ್ ವೆಕ್ಟರ್ ಅಂದಿದ್ದಾರೆ ಯೂನಿಟ್ ವೆಕ್ಟರ್ ಅಂದರೆ ಮೀನಿಂಗ್ ಏನು ಹೇಳಿ 1 ಅಲ್ವಾ ಇಲ್ಲಿ ನಾನು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ 1 ಸ್ಕ್ವೇರ್ ಅಂತ ಈಸ್ ಈಕ್ವಲ್ಸ್ ಟು 12 ಅಲ್ವಾ ಸರಿ ಅಲ್ಲ ಈಗ ವೆಕ್ಟರ್ ಎಕ್ಸ್ ಹೋಲ್ ಸ್ಕ್ವೇರ್ 1 ಸ್ಕ್ವೇರ್ 1 ಆಗುತ್ತೆ -1 ಆಚೆ ತಗೊಂಡೋಗಿ +1 ಆಗುತ್ತೆ ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 13 ಆಗುತ್ತೆ ಸರಿಯಾ ನಮ್ಗೆ ಬೇಕಾಗಿದ್ದೇನು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಕೇಳಿದ್ದವರು ಸರಿಯಾ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಏನಾಗುತ್ತಿದೆ ರೂಟ್ ಆಚೆ ಹೋಗುತ್ತೆ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 13 ದಿಸ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಈಸಿ ಟೈಪ್ಸ್ ಆಫ್ ಪ್ರಾಬ್ಲಮ್ ಇದನ್ನೆಲ್ಲ ಮಿಸ್ಟೇಕ್ ಮಾಡಬೇಡಿ ಸ್ಟೂಡೆಂಟ್ಸ್ ಆಯಿತಾ ನೆಕ್ಸ್ಟ್ ಕ್ವಶನ್ ನೋಡಿ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಇಫ್ ಎ ಈಸ್ ಈಕ್ವಲ್ಸ್ ಟು ಐ ಮೈನಸ್ 7j ಪ್ಲಸ್ 7k ಆ್ಯಂಡ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು 3i ಮೈನಸ್ 2j ಪ್ಲಸ್ 2k ಕ್ವಶನ್ ಕೇಳಿದ್ದು ಎ ಕ್ರಾಸ್ ಬಿ ಇದು ಅಂಥ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ಬಟ್ 3 ಸ್ಟಾರ್ ಕೊಡ್ತಾ ಇದ್ದಾರೆ ಓಕೆ 3 ಸ್ಟಾರ್ ಕೊಡ್ಬೋದು ಓಕೆ ಏನು ಮಾಡಬೇಕು ಕ್ರಾಸ್ ಪ್ರಾಡಕ್ಟ್ ಅಲ್ಲ ಕ್ರಾಸ್ ಪ್ರಾಡಕ್ಟ್ ಅಂದರೆ ಏನು ಮಾಡ್ತೀರಾ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀರಲ್ಲ ಯಾವುದು ಡಿಟರ್ಮಿನೆಂಟ್ ಇದರಲ್ಲಿ ಐ ಜೆ ಕೆ ಇಲ್ಲೇನಿದೆ 1 ಮೈನಸ್ 7 ಇಲ್ಲೇನಿದೆ 3 ಮೈನಸ್ 2 ಡಿಟರ್ಮಿನೆಂಟ್ ಮಾಡೋದು ನಿಮ್ಗೆ ಗೊತ್ತಿದೆಯಲ್ಲ ಏನು ಮಾಡ್ತೀರಾ ಹೇಳಿ ಐಯನ್ನು ಔಟ್ಸೈಡ್ ಇಡ್ತೀರಾ ಇದನ್ನು ಮಲ್ಟಿಪ್ಲೈ ಮಾಡಿ -7 ಇಂಟು 2 ಎಷ್ಟಾಗುತ್ತೆ -14 ಆಲ್ರೆಡಿ ಫಾರ್ಮುಲಾದಲ್ಲಿ ಮೈನಸ್ ಇದೆ ಸ್ಟೂಡೆಂಟ್ಸ್ ಇಲ್ಲಿ -2 ಇಂಟು -7 -14 ಆಗುತ್ತೆ ಅಲ್ಲಿಗೆ ಇದು 0 ಆಗಿಬಿಡುತ್ತೆ ಸೊ ಇದನ್ನು ನೀವು ಮಾಡಬೇಕಾಗಿತ್ತು ಇಲ್ಲ ಇಲ್ಲಿ ಏನು ಹೇಳಿ ಪ್ಲಸ್ ಮೈನಸ್ ಜೆ ಔಟ್ಸೈಡ್ ಇಡ್ತೀರಾ ಈಗ ಇದನ್ನು ಕ್ಲೋಸ್ ಮಾಡಿ 1 ಇಂಟು 2 ಏನಾಗುತ್ತೆ 2 ಮೈನಸ್ 3 ಇಂಟು 7 ಏನಾಗುತ್ತೆ 21 ಪ್ಲಸ್ ಕೆ ಅನ್ನು ಔಟ್ಸೈಡ್ ಇಡ್ತೀರಾ ಇದನ್ನು ಮಲ್ಟಿಪ್ಲೈ ಮಾಡಿ -2 ಆಗುತ್ತಾ ಇಲ್ಲಿ ಆಲ್ರೆಡಿ ಫಾರ್ಮುಲಾದಲ್ಲಿ ಮೈನಸ್ ಇದೆ 3 ಇಂಟು 7 21 ಇಲ್ಲೂ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಲ ಪ್ಲಸ್ 21 ಇದು ಹೋಯ್ತು ಬಿಡಿ 0 ಆಯಿತು ಯಾಕಂದರೆ -14 + 14 0 ಅಲ್ಲ 2 ಮೈನಸ್ 21 ಅಂತ ಹೇಳಿದ್ರೆ -19 ಸ್ಟೂಡೆಂಟು ಬಟ್ ಇಲ್ಲಿ ಆಲ್ರೆಡಿ ಹೊರಗಡೆದು ಮೈನಸ್ ಇದೆ +19j ಆಗುತ್ತೆ ಸರಿಯಾ ಇಲ್ಲಿ ಪ್ಲಸ್ ಆಗುತ್ತೆ 21 ಅಂದರೆ 19k ನಮ್ಗೆ ಬೇಕಾಗಿದ್ದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಮಾಡ್ತೀರಾ ಸ್ಕ್ವೇರ್ ರೂಟ್ ಆಫ್ 19 ಸ್ಕ್ವೇರ್ ಪ್ಲಸ್ 19 ಸ್ಕ್ವೇರ್ 19 2 ಟೈಮ್ಸ್ ಇದೆಯಲ್ಲ ಇದನ್ನು 2 ರೂಟ್ 19 ಅಂತ ಬರಿಬೋದು 2 ರೂಟ್ 19 ಅಲ್ಲ 19 ಹೊರಗಡೆ ಹೋಗುತ್ತೆ 19 ರೂಟ್ 2 ಸ್ಟೂಡೆಂಟ್ಸ್ 19 ರೂಟ್ 2 ಇಸ್ ದ ಆನ್ಸರ್ ನಾಟ್ 2 ರೂಟ್ 19 ರೂಟ್ 2 ಯಾಕಂದರೆ 19 2 ಟೈಮ್ಸ್ ಇರೋದಲ್ಲ 19 ಹೊರಗಡೆ ಹೋಗುತ್ತೆ ರೂಟ್ 19 ರೂಟ್ 2 ಈಸ್ ದ ಆನ್ಸರ್ ಓಕೆ ಇದು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸು ಎ ಕ್ರಾಸ್ ಬಿ ಕೇಳ್ಬೋದು ಸ್ವಲ್ಪ ಜಾಗ್ರತೆಯಲ್ಲಿರಿ ಇದನ್ನು ಮಾಡಿ ಆಯಿತಾ ನೆಕ್ಸ್ಟ್ ಫೈನ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು ಏನಾದರೂ ಡೌಟ್ ಇದ್ದರೆ ಕೇಳಿ ಫೈನ್ ನಾನು ಒಂದೇ ವೀಡಿಯೋದಲ್ಲಿ ಪೂರ್ತಿ ಮಾಡ್ತಾ ಇದ್ದೇನೆ 2 ಮಾರ್ಕ್ಸಿಗೆ ಕಂಪ್ಲೀಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತಾ ಇದ್ದೇನೆ ಓಕೆ ನೆಕ್ಸ್ಟ್ ನೋಡಿ ಫೈನ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಏನು ಕೇಳ್ತಾ ಇರೋದು ಫೈನ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಕೇಳ್ತಾ ಇರೋದು ಪ್ಯಾರಲೋಗ್ರಾಮ್ನ ಏರಿಯಾವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ವೆನ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ ವೆನ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ ಏನಂತ ಹೇಳ್ತಾ ಇದ್ದಾರೆ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ಐ ಮೈನಸ್ ಜೆ ಪ್ಲಸ್ 3k ಆ್ಯಂಡ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು 2i ಮೈನಸ್ 7j ಪ್ಲಸ್ k ಏನಿದು ಫೈನ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಆಯ್ತಲ್ಲ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ದೆ ನಿಮ್ಗೆ ಗೊತ್ತಾಯ್ತು ಈಗ ಏನು ಮಾಡಬೇಕು ಡಿಟರ್ಮಿನೆಂಟ್ 1 -1 3 ಇಲ್ಲೇನಿದೆ 2 -7 1 ಸರಿಯಾ ಇದು ಗೊತ್ತಿದೆಯಲ್ಲ ನಿಮಗೆ ಐಯನ್ನು ಔಟ್ಸೈಡ್ ಇಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ -1 ಇಂಟು 1 -1 ಪ್ಲಸ್ -7 ಇಂಟು 3 21 ಇಲ್ಲಿ ಮೈನಸ್ ಜೆ ಆಗುತ್ತೆ ಸ್ಟೂಡೆಂಟ್ಸ್ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 1 ಇಂಟು 1 -3 ಇಂಟು 2 6 ಆಗುತ್ತೆ ಪ್ಲಸ್ ಕೆ ಅನ್ನು ಔಟ್ಸೈಡ್ ಇಡಿ ಇದನ್ನು ಕ್ಲೋಸ್ ಮಾಡಿ ಈಗ ಗೊತ್ತಿದೆಯಲ್ಲ -7 ಇಂಟು 1 -7 ಆಗುತ್ತೆ ಆಲ್ರೆಡಿ ಫಾರ್ಮುದಲ್ಲಿ ಮೈನಸ್ ಇದೆ ಪ್ಲಸ್ ಆಗುತ್ತೆ ಯಾಕಂದರೆ ಇಲ್ಲೊಂದು ಮೈನಸ್ ಇದೆ 2 ಆಗುತ್ತೆ ಸರಿಯಾ ಇದೇನಾಗುತ್ತೆ ಹೇಳಿ ಈಗ 20i ಪ್ಲಸ್ 5j ಪ್ಲಸ್ ಯಾಕಂದರೆ ಇಲ್ಲಿ -5 ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆಮೇಲೆ ಇಲ್ಲಿ -5k ಆಗುತ್ತೆ ಏರಿಯಾ ಅಂದರೆ ಏನು ಹೇಳಿ ಫಾರ್ಮುಲಾ
ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ. ಇದರ ಮ್ಯಾಗ್ನಿಟ್ಯೂಡ್ ಮಾಡೋಣ. ಅಂದರೆ ಏನು ಹೇಳಿ, ಮ್ಯಾಗ್ನಿಟ್ಯೂಡ್ ಆಫ್ 20 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಇದು ಆ್ಯಕ್ಚುಲಿ -5 ಬಟ್ ಸ್ಕ್ವೇರ್ ಆಗೋಗ ಪ್ಲಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಬೇಡ ಅಂತ. 400 20 ಸ್ಕ್ವೇರ್ 400 ಅಲ್ಲ, ಪ್ಲಸ್ 25 ಪ್ಲಸ್ 25 ಅಲ್ವಾ. 5ನ ನಾನು ಔಟ್ಸೈಡ್ ಇರ್ಬೋದಲ್ಲ, ಇದು 5 ಆಗುತ್ತೆ, ಇದು 5 ಆಗುತ್ತೆ. 5 ಔಟ್ಸೈಡ್ ಇಡ್ತೇನೆ. ಇಲ್ಲದಿದ್ದರೆ ಇದನ್ನು ಡೈರೆಕ್ಟಾಗಿ ನೀವು 15√2 ಇದನ್ನು ಮಾಡಿ ಸ್ಟೂಡೆಂಟ್ಸ್. ನಿಮ್ಗೆ ಗೊತ್ತಾಗುತ್ತಲ್ಲ ಇದು ಸ್ಕ್ವೇರ್ ಯೂನಿಟ್ಸ್. ಓಕೆ, ಇದು ಗೊತ್ತಾಗುತ್ತಲ್ಲ, ಇದು 450 ಆಗುತ್ತೆ. 450ನ ನೀವು ಸ್ಕ್ವೇರ್ ರೂಟಲ್ಲಿ ಬರೆದಾಗ 15 × 4 15 ಅಂತ ಹೇಳಿದ್ರೆ 225 ಅಲ್ವಾ. ಸೊ ಆ ಲೆಕ್ಕದಲ್ಲಿ ಇದೇನಾಗುತ್ತೆ ನಿಮ್ಗೆ ಆನ್ಸರ್ 15√2 ಆಗುತ್ತೆ. ಕರೆಕ್ಟಾ? ಸೊ ಇದೊಂದು ಗೊತ್ತಿರಲಿ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್. ಇದು ಮಾಡಿ, ಇದನ್ನು ಮಾಡಿ ಆಯಿತಾ. ಇದನ್ನು ಒಂದು ಸತಿ ಕ್ರಾಸ್ ವೆರಿಫೈ ಮಾಡಿ. 400 + 450 ಆಗುತ್ತೆ, ಅದನ್ನೊಂದು ಮಾಡಿಬಿಡಿ. ಓಕೆ, ಇಂಪಾರ್ಟೆಂಟು. ಇದಕ್ಕೂ ಕೂಡ ನಾನು 4 ಸ್ಟಾರನ್ನು ಕೊಡ್ತಾ ಇದ್ದೇನೆ. 1 2 3 4. ಏರಿಯಾ ಆಫ್ ಪ್ಯಾರಲೋಗ್ರಾಮ, ಏರಿಯಾ ಆಫ್ ಇನ್ನೊಂದು ಯಾವುದಿರುತ್ತೆ, ಸರ್ಕಲ್ ಅಂತ ಕೇಳ್ಬೋದು, ಅಥವಾ ಕೋಲಿನಿಯರು ಕೇಳ್ಬೋದು. ಸರ್ಕಲ್ ಅಲ್ಲ, ಸಾರಿ, ಟ್ರಯಾಂಗಲ್. ಓಕೆ, ನೆಕ್ಸ್ಟ್ ಶೋ ದ್ಯಾಟ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಶೋ ದ್ಯಾಟ್ ಇದು 5 ಪಾಯಿಂಟ್ ನಾನು ಕೊಡ್ತೇನೆ ಇದಕ್ಕೆ, 5 ಸ್ಟಾರ್ನ. A is equals to A, B plus C. B is equals to B, C plus A. C is equals to C, A plus B. ಆರ್ ಕೋಲಿನಿಯರ್ ಅಂತ ಅವರು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ದೇ ಆರ್ ಕೋಲಿನಿಯರ್ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. 5 ಸ್ಟಾರ್ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟು. ಈ ಥರ ಟೈಪ್ ಪ್ರಾಬ್ಲಮ್ ಬರ್ಬೋದು ಈ ಸತಿ 2024 ಈಗ ಕೋಲಿನಿಯರ್ ಅಂತ ಹೇಳಿದಾಗ ಏನು ಮಾಡ್ತಾರೆ, ಕ್ರಾಸ್ ಪ್ರಾಡಕ್ಟ್ A B C, ಆಮೇಲೆ ಇಲ್ಲೇನಿದೆ B plus C, C plus A plus B. ಇಲ್ಲಿ 1 1 1 ಅಂತ ತಗೊಳ್ಳಿ. ಸರಿಯಾ? ಮತ್ತು ಸೇಮ್ ಎ ಅನ್ನು ಔಟ್ಸೈಡ್ ಇಡ್ತೀರಾ, ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. C plus A ಮೈನಸ್ ಇದು A plus B, ಯಾಕಂದರೆ A plus B × 1 A plus B, C plus A × 1 C plus A ಅಲ್ವಾ. ಇದನ್ನು ಮಾಡ್ತೀರಾ. ಸರಿಯಾ? ಮೈನಸ್ ಇದಕ್ಕೆ ಮೈನಸ್ ಆಗುತ್ತೆ. B plus C ಅನ್ನು ಹೊರಗಡೆ ಇಡ್ತೀರಾ. B plus C ಅನ್ನು ಹೊರಗಡೆ ಇಟ್ಟಾದ್ಮೇಲೆ ಏನಾಗುತ್ತೆ ನೋಡಿ, ಇದನ್ನು ಹೊರಗಡೆ ಇಡ್ತೀರಾ. B - C ಆಗುತ್ತೆ. ಆಯಿತಾ? ಅದಾದಮೇಲೆ ಪ್ಲಸ್ ಯಾವುದನ್ನು ಹೊರಗಡೆ ಇಡ್ತೀರಾ, 1 ಹೊರಗಡೆ ಇಡ್ತೀರಾ. 1 ಹೊರಗಡೆ ಇಟ್ಟರೆ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. B × A plus B ಮೈನಸ್ ಇದನ್ನು ಹೊರಗಡೆ ಇಟ್ಟು C × C plus A. ಸರಿಯಲ್ಲ? ಸೊ ಈಸ್ ಈಕ್ವಲ್ಸ್ ಟು ಒಳಗಡೆ ಮಲ್ಟಿಪ್ಲೈ ಮಾಡಿ AC. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ಮೈನಸ್ ಆಗುತ್ತೆ. ಇದು ಮೈನಸ್ AB ಮೈನಸ್ B² ಮೈನಸ್ C² ಪ್ಲಸ್ AB ಪ್ಲಸ್ B² ಮೈನಸ್ C² ಮೈನಸ್ AC. ಇದು ನೋಡಿ ಕೋಲಿನಿಯರ್ ಅಂತ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ಪ್ರೂವ್ ಮಾಡ್ಲಿಕ್ಕೆ ಹೇಳಿದಾಗ ಏನೂ ಇಲ್ಲ, ಎಲ್ಲದನ್ನು ಕ್ಯಾನ್ಸಲ್ ಮಾಡ್ತಾ ಬನ್ನಿ. AC ಪ್ಲಸ್ AC ಮೈನಸ್ AC ಮೈನಸ್ AB ಪ್ಲಸ್ AB. ಇಲ್ಲಿ ಇದು ಒಳ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ B² ಪ್ಲಸ್ B². ಇದು ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ C² ಮೈನಸ್ C². ಆನ್ಸರ್ ಇಸ್ 0. ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ, ಯಾಕಂದರೆ ಕೋಲಿನಿಯರ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದಲ್ಲ ಅವರು. ಸೊ ಅದಕ್ಕೆ ಕ್ಯಾನ್ಸಲ್ ಆಗೋಗುತ್ತೆ. ಇನ್ನೊಂದು 4-5 ಪ್ರಾಬ್ಲಮ್ಸ್ ಇದೆ ಸ್ಟೂಡೆಂಟ್ಸು, ಅಲ್ಲಿಗೆ ಇದು ಎಂಡ್ ಆಗುತ್ತೆ. ಫೈನ್ ದ ವ್ಯಾಲ್ಯೂ ಆಫ್ K ಅಂತ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಫೈನ್ ದ ವ್ಯಾಲ್ಯೂ ಆಫ್ K ಇಫ್ ಏರಿಯಾ ಆಫ್ ಟ್ರ್ಯಾಂಗಲ್ ಕೊಟ್ಟಿದ್ದಾರೆ. ಏನಂತ, 4 ಸ್ಕ್ವೇರ್ ಯೂನಿಟ್ಸ್ ಆ್ಯಂಡ್ ವರ್ಟಿಸಸ್ ಆರ್ K, 0 4, 0 0, 2. ಫೈನ್ ದ ವ್ಯಾಲ್ಯೂ ಆಫ್ ದ K ಅಂತ ಹೇಳಿದ್ದಾರೆ. ಅದು ಏರಿಯಾ ಆಫ್ ದ ಟ್ರ್ಯಾಂಗಲ್ ಸ್ಟೂಡೆಂಟ್ಸ್. ಆವಾಗ ಡೈರೆಕ್ಟ್ ಏರಿಯಾ ಆಫ್ ದ ಟ್ರ್ಯಾಂಗಲ್ ಕೇಳಲಿಲ್ಲ, ವ್ಯಾಲ್ಯೂ ಆಫ್ K ಕೇಳಿದ್ದಾರೆ. ಏರಿಯಾ ಆಫ್ ದ ಟ್ರ್ಯಾಂಗಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ, 1/2. ಇಲ್ಲೇನು ಬರುತ್ತೆ, K 4 0 ಆಮೇಲೆ 0 0 2. ಇಲ್ಲಿ 1 1 1. ಯಾಕಂತ ಗೊತ್ತಾಯ್ತಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, K 0 4 0 0 2. ಅದನ್ನು ಇವೆರಡಕ್ಕೆ ತೊಗೊಂಡ್ರಿ, ಇದನ್ನು 1 1 1 1 ಅಂತ ತೊಗೊಂಡಿದ್ದು ಅಷ್ಟೇ. ಅರ್ಥ ಆಯ್ತಾ? ಈಗ 1/2 ಇದನ್ನು ಎಂತ ತಗೊಳ್ಳೋಣ, ಈಸ್ ಈಕ್ವಲ್ಸ್ ಟು ಏರಿಯಾ ಅಂತ ಎಷ್ಟಂತ ಕೊಟ್ಟಿದ್ದಾರೆ. ಏರಿಯಾವನ್ನು ಕೊಟ್ಟಾಗ ಯಾವತ್ತು ಪ್ಲಸ್ ಆರ್ ಮೈನಸ್ ಅಂತ ತಗೊಳ್ಳಿ. K ಅನ್ನು ಔಟ್ಸೈಡ್ ಇಡ್ತೀರಾ, ಇದು ಮಲ್ಟಿಪ್ಲೈ ಮಾಡಿದ್ರೆ 0 ಅಲ್ವಾ. ಇಲ್ಲೇನಾಗುತ್ತೆ ಹೇಳಿ, -2 ಆಗುತ್ತಲ್ಲ. ಮೈನಸ್ ಇದು 0 ಹೊರಗಡೆ ಹೋಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ 0ನೇ ಆಗುತ್ತೆ, ಅದನ್ನು ಬರೆಯೋ ಅಗತ್ಯನೇ ಇಲ್ಲ. ಪ್ಲಸ್ 1 ಔಟ್ಸೈಡ್ ಇಟ್ಟಿದ್ರೆ ಇದನ್ನು 4 × 2 ಏನಾಗುತ್ತೆ, 8 ಆಗುತ್ತಲ್ಲ. ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 4. -2 × K -2K ಪ್ಲಸ್ 8 ಈಸ್ ಈಕ್ವಲ್ಸ್ ಟು, ಫಸ್ಟಿಗೆ ಪ್ಲಸ್ 4 ತಗೊಳ್ಳಿ. +8 ಆಚೆ ತಗೊಂಡೋದ್ರೆ ಏನಾಗುತ್ತೆ, 4 - 8
ಅಲ್ವಾ. -2k ಈಸ್ ಈಕ್ವಸ್ ಟು ಏನಾಗುತ್ತೆ -4 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ 2k ಈಸ್ ಈಕ್ವಸ್ ಟು 4, k ಈಸ್ ಈಕ್ವಸ್ ಟು 4/2 ಏನಾಗುತ್ತೆ 2 ಆಗುತ್ತೆ. ಸರಿಯಾ. ಇನ್ನೀಗ ಇನ್ನೊಂದು ಮಾಡೋಣ. ಏನು ಹೇಳಿ ಇಲ್ಲಿ -2k + 8 ಈಸ್ ಈಕ್ವಸ್ ಟು -4 -8 ಆಚೆ ತೊಗೊಂಡೋಗಿ ಏನಾಗುತ್ತೆ -12 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ 12 ಅಲ್ಲ. ಯಾ k ಈಸ್ ಈಕ್ವಸ್ ಟು 12/2 ಆಗುತ್ತೆ. k ಈಸ್ ಈಕ್ವಸ್ ಟು 6. ಒಂದು ಏನಾಗುತ್ತೆ ಆನ್ಸರ್ k ಈಸ್ ಈಕ್ವಸ್ ಟು 2 ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ -2k, ಸೊ ಇಲ್ಲಿ ಏನಿದೆ ಆಲ್ರೆಡಿ ಈಸ್ ಈಕ್ವಲ್ಸ್ ಟು +or-4 ಇರೋದಲ್ಲ, ರೈಟ್. -2k + 0 + 8 -0, ಯಾ ದಿಸ್ ಇಸ್ ದ ಆನ್ಸರ್. k ಈಸ್ ಈಕ್ವಸ್ ಟು 2 ಬರುತ್ತೆ, k ಈಸ್ ಈಕ್ವಸ್ ಟು 6 ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಯಾವುದಕ್ಕೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಫೈಂಡ್ dy/dx. ಇದು ಲಾಸ್ಟ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸು. ಫೈಂಡ್ dy/dx ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೈಂಡ್ dy/dx ಇದು 2 ಮಾರ್ಕ್ಸಲ್ಲಿ ನಾನು ಲಾಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಮಾಡ್ತಾ ಇರೋದು. ಫೈಂಡ್ dy/dx ಗಿವನ್ ಏನು ಕೊಟ್ಟಿರ್ತಾರೆ, x ಈಸ್ ಈಕ್ವಲ್ಸ್ ಟು 2at², y ಈಸ್ ಈಕ್ವಲ್ಸ್ ಟು 80⁴ ಅಂತ ಕೊಟ್ಟಿದ್ದಾರೆ ಅಲ್ವಾ. dy/dx ಅಂದರೆ ಫಾರ್ಮುಲಾ ಏನು ಹೇಳಿ, dy/dt ಡಿವೈಡೆಡ್ ಬೈ dx/dt ಅಲ್ವಾ. ಈಗ ಫಸ್ಟಿಗೆ ನಮ್ಮ dy/dt ಮಾಡಬೇಕು. dy ಅಂದರೆ ಇದಲ್ವಾ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಹೇಳಿ. ಇದನ್ನು ಎನ್ನು ಔಟ್ಸೈಡ್ ಇಟ್ಟು t⁴ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ 4t³ ಡಿವೈಡೆಡ್ ಬೈ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. 2 ಔಟ್ಸೈಡ್ ಇಟ್ಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 × a ಔಟ್ಸೈಡ್ ಇಟ್ಟು t² ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ 2t ಆಗುತ್ತೆ. ಅಂದರೆ 4at³ ಡಿವೈಡೆಡ್ ಬೈ 2 × 2 4 ಅಲ್ಲ, 4at. 4a ಕ್ಯಾನ್ಸಲ್ ಮಾಡಿ ಏನು ಉಳಿತು t³/t. ಟಿಯನ್ನು ಮೇಲೆ ತಗೊಂಡಿದ್ರೆ ಮೈನಸ್ ಆಗುತ್ತಲ್ಲ, ಏನು ಉಳಿತದೆ ಇಲ್ಲಿ t² ಆನ್ಸರ್. ಸಿಂಪಲ್ ಸ್ಟೂಡೆಂಟ್ಸ್ ಇದು. ಯಾಕೆ ಹೇಳಿ, ಇಲ್ಲಿ t⁴1 ಮೇಲೆ ಹೋದರೆ -1 ಆಗುತ್ತೆ. 3 - 1 2 t². ಇದು ನಿಮ್ಮ dy/dx. ಓಕೆ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದಕ್ಕೆ ನಾನು 3 ಸ್ಟಾರ್ ಕೊಡ್ತಾ ಇದ್ದೇನೆ. ಈ ಪ್ರಾಬ್ಲಮ್ ಮಾತ್ರ 3 ಸ್ಟಾರ್ ಕೊಡೋದು. ಈ ಟೈಪ್ ಆಫ್ ಪ್ರಾಬ್ಲಮ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ dy/ ಸೇಮ್ ಕ್ವಶನ್. ಫೈಂಡ್ dy/dx ಯಾವಾಗ x ಈಸ್ ಈಕ್ವಲ್ಸ್ ಟು sin t ಅಂತ ಇದ್ದಾರೆ, y ಈಸ್ ಈಕ್ವಲ್ಸ್ ಟು cos 2t ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟಿಗೆ dy/dx ಅಂದರೆ ಫಾರ್ಮುಲಾ ಏನು ಹೇಳಿ, dy/dt ಹೋಲ್ ಡಿವೈಡೆಡ್ ಬೈ dx/dt ಅಲ್ವಾ. ಈಗ dy/dtನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಹೇಳಿ, cos 2t ಏನಾಗುತ್ತೆ -sin 2t ಆಗುತ್ತೆ ಇಂಟು ಮತ್ತು 2tನೂ ಡಿಫ್ರೆನ್ಷಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್. ಇದರಲ್ಲಿ 2 ಡಿವೈಡೆಡ್ ಬೈ sin t ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ cos t ಆಗುತ್ತೆ. ಈಗ ನೋಡಿ ಇವು ಎರಡರಲ್ಲೂ 2 ಕಾಮನ್ ಅಲ್ವಾ. ನಾನು 2 -2 ಔಟ್ಸೈಡ್ ಇಡ್ತೇನೆ. ಅವಾಗ ಏನಾಗುತ್ತೆ ನೋಡಿ 2 sin t ಇಂಟು, ಈಗ ಇದನ್ನು ಮಾಡಿದಾಗ ಏನಾಗ್ಬೋದು ನಮಗೀಗ, ಅದಕ್ಕೂ ಮುಂಚೆ ಎಂತ ಮಾಡೋಣ ಗೊತ್ತುಂಟು, ಇಲ್ಲಿ sin 2t ಇದೆಯಲ್ಲ, ವೆಯ್ಟ್ ಏನಾದರೂ ಮಾಡಬೇಕಾಗತ್ತೆ ಈಗ ನಾವಿಲ್ಲಿ. ಓಕೆ, -2 ಔಟ್ಸೈಡ್ ಇಡೋಣ. sin 2tನ ನಾನು ಏನಂತ ಬರೀಬೋದು, 2 sin t ಇಂಟು cos t ಅಂತ ಬರಿಬೋದಾ. sin 2t ಇದ್ದಾಗ 2 sin t cos t ಸರಿಯಲ್ಲ. 2 sin t ಇಂಟು cos t. ಓಕೆ, ಯಾವುದರಲ್ಲಿ ನಾನಿಲ್ಲಿ 2 sin 2t ಇದ್ದಲ್ಲಿ 2 sin t ಇಂಟು cos t ಅಂತ ಬರೆದಿದ್ದು. ಆಮೇಲೆ ಇಂಟು 2 ಇದೆ ಸ್ಟೂಡೆಂಟ್ಸ್, ಇಲ್ಲೊಂದು ಇಂಟು 2 ಡಿವೈಡೆಡ್ ಬೈ cos t ಅಲ್ವಾ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ cos t. ಬಟ್ ಇಲ್ಲಿ 2 ಆಲ್ರೆಡಿ ಇದೆಯಲ್ಲ, cos -2 sin 2t ಇಂಟು ವೆಯ್ಟ್ ಸ್ಟೂಡೆಂಟ್ಸ್. ಇಲ್ಲಿ ಏನಾಗುತ್ತೆ ಹೇಳಿ, ನಾವು ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿ y ಡಿಫ್ರೆನ್ಷಿಯೇಷನ್ ಆಗುತ್ತೆ sin 2t ಇಂಟು -2. ಓ ಸಾರಿ, ಇಲ್ಲಿ 2 ಇಲ್ಲ, ಇಲ್ಲಿ 2 ಇಲ್ಲ ಸ್ಟೂಡೆಂಟ್ಸ್. ಇಲ್ಲಿ 2 ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ಟೂಡೆಂಟ್ಸ್ 2 ಇಲ್ಲ. ಈ cos tನ ಕ್ಯಾನ್ಸಲ್ ಮಾಡಿ ಏನು ಉಳಿತದೆ -4 sin t. ಓಕೆ, ಇದು ನಿಮ್ಮ dy/dx ಸ್ಟೂಡೆಂಟ್ಸ್. ಇಲ್ಲಿ ನಾನು ಎಕ್ಸ್ಟ್ರಾ 2 ತೊಗೊಂಡೆ, ಎಕ್ಸ್ಟ್ರಾ 2 ಇಲ್ಲ. ಯಾಕಂದರೆ ನಾವಿಲ್ಲಿ cos 2tನ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದು. cos 2t ಏನಾಗುತ್ತೆ sin 2t -sin 2t. 2tನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ. ಅದನ್ನ ಇಲ್ಲಿ ಬರ್ತಿದೆ ನೋಡಿ, ಮತ್ತು ಪುನಃ ಬರಲಿಕ್ಕಿಲ್ಲ ಆಯಿತಾ. ಸೊ ಇದು ಆನ್ಸರ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. -4 sin t. ಇದಕ್ಕೆ ನಾನು 5 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಇದು ಆಯಿತಾ. ಆ್ಯಂಡ್ ನಿಮ್ಮ 2 ಮಾರ್ಕ್ಸ್ನ ಲಾಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು. ಫೈಂಡ್ dy/dx. x is equals to a cos theta, y is equals to b cos theta.
ಇದು ಫಾರ್ಮುಲಾ. ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರು? dy ಬೈ ಡಿ ಎಕ್ಸ್ ಅಲ್ವಾ? dy ಬೈ ಡಿ ಎಕ್ಸ್ ಅಂದರೆ ಏನು ಹೇಳಿದೆ ನಾನು? dy ಬೈ ಡಿ ಟಿ, ಬಟ್ ಇಲ್ಲಿ ತೀಟಾ ಇರ್ಲಿಕ್ಕೆ ಹೋಗಿ dy ಬೈ ಡಿ ತೀಟಾ ಆ್ಯಂಡ್ ಡಿ ಎಕ್ಸ್ ಬೈ ಡಿ ತೀಟಾ ಈಸ್ ಈಕ್ವಲ್ಸ್ ಟು ವೈಯನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ, ಈಗ ಬಿಯನ್ನು ಇದು ಔಟ್ಸೈಡ್ ಇಟ್ಟು ಕಾಸ್ ತೀಟವನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ? ಮೈನಸ್ ಸೈನ್ ತೀಟಾ ಅಲ್ವಾ? ಡಿವೈಡೆಡ್ ಬೈ ಎನ್ನು ಔಟ್ಸೈಡ್ ಇಟ್ಟು ಕಾಸ್ ತೀಟವನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ? ಮೈನಸ್ ಸೈನ್ ತೀಟಾ ಅಲ್ವಾ? ಮೈನಸ್ ಸೈನ್ ತೀಟಾ ಕ್ಯಾನ್ಸಲ್ ಮಾಡಿ ಬಿ ಬೈ ಎ. ದಿಸ್ ಇಸ್ 2 ಸ್ಟಾರ್. ಓಕೆ, ಬರ್ಬೋದೇನು? ಓಕೆ, ಇಲ್ಲಿಗೆ ನಮ್ಮದು 2 ಮಾರ್ಕ್ಸ್ ಕ್ವಶನ್ ನಾನು ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮಾಡಿದ್ದೆಲ್ಲ ಪ್ರಾಬ್ಲಮ್ ತುಂಬ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಸಿ ಇದೆ. ಇಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬಂದಿದೆ, ಏರಿಯಾ ಆಫ್ ಟ್ರಯಾಂಗಲ್ ಮಾಡಿದ್ದೀನಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಮಾಡಿದ್ದೀನಿ, dy ಬೈ ಡಿ ಎಕ್ಸ್ ಮಾಡಿದ್ದೀನಿ, ಮತ್ತು ಯಾವುದು ವೆಕ್ಟರ್ಸಿಂದ ಮಾಡಿದ್ದೀನಿ, 3 ಡೈಮೆನ್ಷನಲ್ ಜಾಮೆಟ್ರಿಯಿಂದ ಮಾಡಿದ್ದೇವೆ, ಇಂಟಿಗ್ರಲ್ಸಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್. ಇದೆಲ್ಲ ಯಾವುದು ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಇದು ಸೇಮ್ ಟೈಪ್ ಬರೆದಿದ್ರು ಈ ಥರ ಟೈಪ್ ಗ್ಯಾರಂಟಿ ಬರುತ್ತೆ ಸ್ಟೂಡೆಂಟ್ಸ್. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾಡಿದ್ದೆ, ಇಂಟಿಗ್ರಲ್ಸ್ ಆಗಿದೆ ಆಲ್ರೆಡಿ ಬಿಡಿ, ಅದು ಮಾಡಿದ್ದೇನೆ. ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಮಾಡಿದ್ದೇವೆ. ಓಕೆ, ಸೊ 3 ಡೈಮೆನ್ಷನಲ್ ಜಾಮೆಟ್ರಿಯಿಂದ ಇದನ್ನು ಮಾಡಿದ್ದೇವೆ. ಇದೆಲ್ಲ ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇದೆಲ್ಲ ಇಷ್ಟೊತ್ತು ಮಾಡಿದೆ ಎಲ್ಲದು ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ಇದೆಲ್ಲದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಮಾಡಿರೋ ಪ್ರಾಬ್ಲಮಲ್ಲಿ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಮಾಡೋ ಒಂದು ಇದರಲ್ಲಿ ಸ್ಪೀಡಲ್ಲಿ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಹೇಳಿ ತಿಳಿಸಿ ಆಯಿತಾ. ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಈ ಪ್ರಾಬ್ಲಮ್ಸನ್ನು ನೋಡಿ. ವೆರಿ ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ ಸೇಮ್ ಕೇಳ್ಬೋದು, ಪ್ಲಸ್ ಇದೇ ಟೈಪ್ ಪ್ರಾಬ್ಲಮನ್ನು ಪಕ್ಕ ಕೇಳ್ತಾರೆ ಆಯಿತಾ. ಇಲ್ಲಿಗೆ 2 ಮಾರ್ಕ್ಸನ್ನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 3 ಮಾರ್ಕ್ಸ್ ವೀಡಿಯೋನ ಹಾಕ್ತೇನೆ. ಅದಾದಮೇಲೆ 1 ಮಾರ್ಕ್ ಇದು ನಾಳೆ ಹಾಕ್ತೇನೆ ಸ್ಟೂಡೆಂಟ್ಸ್ ಆಯಿತಾ. 1 ಮಾರ್ಕ್ ಇದು ಇಂಪಾರ್ಟೆಂಟ್, ಚಾಪ್ಟರ್ ವೈಸ್ ಹಾಕ್ತೇನೆ ನಾನು ಆಯಿತಾ. ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ತುಂಬ ಲೆಂದಿ ಇದೆ ಸ್ಟೂಡೆಂಟ್ಸ್. ಲೆಂದಿ ಇದ್ದರೂ ಕೂಡ ಇದು ಏನು ಹೇಳ್ತಾರೆ, ಕಂಪ್ಲೀಟ್ 2 ಮಾರ್ಕ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ ಔಟ್ ಆಫ್ 4 ತೆಗೆಯುವಷ್ಟು ಎಲ್ಲದನ್ನು ಕವರ್ ಮಾಡ್ತಾರೆ ಸ್ಟೂಡೆಂಟ್ಸ್. ಇದ್ರ ಜೊತೆ ಬೇರೆಯೂ ಕೂಡ ಓದ್ಕೊಳ್ಳಿ ಆಯಿತಾ. ನಿಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ನೀಡಿದ್ದಕ್ಕಾಗಿ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್, ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಿಖಿಲೇಶ್. ಧನ್ಯವಾದಗಳು.